ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಎನ್ನುವುದೊಂದು ನಾಣ್ಣುಡಿ ಇದೆ. ಪ್ರತಿಯೊಂದು ಜೀವರಾಶಿಗಳಿಗೂ ಅವುಗಳಿಗೆ ಅವುಗಳದ್ದೇ ಆದ ಗುಣಧರ್ಮ ಇದೆ. ಹಾವಿಗೆ ಕಡಿಯುವುದು ಗುಣ, ಹುಲಿಗೆ ಹುಲ್ಲೆಯನ್ನು ತಿನ್ನುವುದು ಗುಣ, ಹಾಗೆ ಒಳ್ಳೆ ಮಾನವನು ಒಳ್ಳೆಯದನ್ನು ಮಾಡುವುದು ಗುಣ, ದಾನವರಿಗೆ ದಾನವರದ್ದೇ ಆದ ಗುಣ. ಯಾಕೆ ಆಡಿದನೆಂದರೆ ನಮ್ಮ ಭವ್ಯವಾದ ಕನಕಲಂಕೆಯಲ್ಲಿ ನೋಡಿ ಇತ್ತೀಚೆಗೆ ಯುದ್ಧವೇ ಏರ್ಪಟ್ಟಿತು. ಕಾರಣ ಸೀತೆಯ ಅಪಹರಣದ ಕಾರಣ. ಹಾಗಂತ ಸೀತೆಯನ್ನು ಅಪಹರಿಸಿದ್ದು ಸರಿ ಎನ್ನುವುದು ನನ್ನ ವಾದ ಅಲ್ಲ. ನಮ್ಮ ದೊಡ್ಡಪ್ಪನಾದಂತಹ ರಾವಣೇಶ್ವರನ ಔರಸ ಪುತ್ರ ಅವರೊಂದು ವರವನ್ನೇ ಪಡೆದಿದ್ರಂತೆ. 12 ವರ್ಷಗಳವರೆಗೆ ಅನ್ನ ಆಹಾರ ಮೈಥುನ ಯಾರು ಬಿಡ್ತಾರೋ ಅಂಥವರಿಂದ ಮಾತ್ರ ತನಗೆ ಸಾವು ಎಂದು. ಅಂಥವರೇ ಸಾಲಿಲ್ವೋ? ಜ್ಞಾನಿ ಅಲ್ವೋ ಇಂದ್ರಜಿತು? ಅವರೇ ದೊಡ್ಡಪ್ಪನಿಗೆ ಹೇಳಿದ್ರಂತೆ ಇದು ಸರಿಯಲ್ಲ ಅಂತ. ಎಂದ ಮೇಲೆ ಹೇಳುವುದಕ್ಕೆ ನಾನು ಯಾರು? ಬೇಡ. ಕುಂಭಕರ್ಣ ನಮ್ಮ ಮತ್ತೊಬ್ಬ ದೊಡ್ಡಪ್ಪ ಅವರು ಹೇಳಿದಂತೆ ಸೀತೆಯನ್ನು ಅಪಹರಿಸಿ ತಂದದ್ದು ಸರಿಯಲ್ಲ ಅಂತ. ಇನ್ನು ನಮ್ಮಪ್ಪ ವಿಭೀಷಣ ಇದ್ದಾರಲ್ಲ, ಅವರು ಹೇಳಿದ್ದಕ್ಕೆ ಲೆಕ್ಕವೇ ಇಲ್ಲ, ಕಂಠಶೋಷಣೆ ಮಾಡಿಕೊಂಡದ್ದೇ. ಈಗ ಅದರ ಪರಿಣಾಮವಾಗಿ ನಮ್ಮ ಕನಕಲಂಕೆಯಲ್ಲಿ ಯುದ್ಧ ಏರ್ಪಟ್ಟು ಅನೇಕ ದಿನಗಳೇ ಸಂದು ಹೋದವು. ನಮ್ಮಣ್ಣ ಇಂದ್ರಜಿತು ಸತ್ತ, ಕುಂಭಕರ್ಣನು ಸತ್ತ, ಮಕರಾಕ್ಷನು ಸತ್ತ. ಆದರೆ ಯುದ್ಧದ ವಾರ್ತೆಗಳು ನಮಗೆ ಬರಲಿಲ್ಲ. ಯಾಕೆ? ನಮ್ಮ ದೊಡ್ಡಪ್ಪ ನಮ್ಮ ಮೇಲೆ ಇರಿಸಿದಂತಹ ವಾತ್ಸಲ್ಯ. ಈ ಕನಕಲಂಕೆಯಲ್ಲಿ ಯುದ್ಧವೊಂದು ಏರ್ಪಟ್ಟಾಗ ಅನೇಕರನ್ನು ನಮ್ಮ ದೊಡ್ಡಪ್ಪ ರಾವಣೇಶ್ವರನೇ ಕರೆದು ಅಪ್ಪಣೆ ಕೊಟ್ಟು ಕಳಿಸಿದ್ರಂತೆ. ಇನ್ನು ಕೆಲವರು ಸ್ವಯಂ ಸ್ಫೂರ್ತಿಯಿಂದ ಅಪ್ಪಣೆ ಪಡೆದು ಹೊರಟು ಹೋದ್ರಂತೆ. ಆದರೂ ನನಗೋ ನಮ್ಮ ಸರಮೆಗೋ ಈ ಯುದ್ಧದ ವಾರ್ತೆಗಳು ಯಾವುದೂ ಬರಲೇ ಇಲ್ಲ. ಅನೇಕ ಸಂದರ್ಭದಲ್ಲಿ ಯುದ್ಧ ನಿರ್ಮಾಣ ಆದ ಬಳಿಕವೂ ನಮ್ಮ ದೊಡ್ಡಪ್ಪ ನಮ್ಮ ಅಲ್ಲಿಗೆ ಬಂದದ್ದುಂಟು. ಆದರೆ ಸೋತಂಥ ಅಥವಾ ತನ್ನವರನ್ನು ಕಳೆದುಕೊಂಡ ಯಾವುದೋ ದುಃಖದ ರೇಖೆಯೂ ಮುಖದಲ್ಲಿ ನಮಗೆ ಕಾಣಿಸಿಕೊಳ್ಳಲಿಲ್ಲ. ಕಾರಣ ನಮ್ಮ ಮೇಲಿರಿಸಿದಂತಹ ವಾತ್ಸಲ್ಯ ಎಂದೇ ನಾನು ತಿಳಿದುಕೊಳ್ತೇನೆ. ಹಾಗಾಗಿ ಈಗ ಹೊರಟು ನಿಂತವನು ನಾನು. ಸರಿಯೋ ತಪ್ಪೋ ನಮ್ಮ ಅಪ್ಪನ ದಾರಿಯನ್ನು ಮಕ್ಕಳಾದವರು ಹಿಡಬೇಕು. ನನಗೆ ಅವಕಾಶ ಉಂಟಾ? ಇಲ್ಲ. ಜನಕರಾಗವನಲ್ಲಿ ಗೈದು ದಿಷ್ಟಾರ್ಥವನು, ಜನಕರಾಗವನಲ್ಲಿ ಗೈದು ದಿಷ್ಟಾರ್ಥವನು, ಘನಮತಿಯ ಪಡೆದೋಯ್ತು ಹಂಗಿನ್ನು ಹೋಯ್ತು, ಘನಮತಿಯ ಪಡೆದೋಯ್ತು ಹಂಗಿನ್ನು ಹೋಯ್ತು, ಋಣಪಾಶಕಿತ್ತೆಮ್ಮ ಪರದಾಸ್ಯ ಕೈಗೊಳಿಸಿ ಜನನಿಯನು ಸಹ ಬಿಟ್ಟು ಬೋಧನತಿಗುಟ್ಟು. ತಂದೆಯ ದಾರಿಯನ್ನು ಮಗನಾದವನು ಅನುಸರಿಸಬೇಕು, ಇದು ಧರ್ಮ ಕರ್ಮ. ಆದರೆ ನಮಗೆ ಮಾತ್ರ ಅವಕಾಶ ಇಲ್ಲ. ಈ ತರಣಿಸೇನ ಆ ಭಾಗ್ಯದಿಂದ ವಂಚಿತನಾದವನು. ಯಾಕೆ ಕೇಳಿದ್ರೆ ಸೀತೆಯ ಅಪಹರಣದ ಕಾರಣದಿಂದ ನಮ್ಮ ಅಪ್ಪನಿಗೂ ನಮ್ಮ ದೊಡ್ಡಪ್ಪನಿಗೂ ವೈಮನಸ್ಯ ಉಂಟಾಗಿ ದೊಡ್ಡಪ್ಪನ ವಿರೋಧವನ್ನು ಕಟ್ಟಿಕೊಂಡು ವಿರೋಧ ಪಕ್ಷವನ್ನು ಸೇರಿಕೊಂಡವರು ನಮ್ಮಪ್ಪ. ಹೋಗುವ ಆ ಸಂದರ್ಭದಲ್ಲಿ ನಿಜವಾಗಿ ತಂದೆತನದವನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ಅಮ್ಮನನ್ನು ನನ್ನನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಡವೆ? ಅದನ್ನು ಮಾಡಲಿಲ್ಲ, ಇಲ್ಲೇ ಬಿಟ್ಟು ಹೋದ್ರು. ಆದರೆ ನನಗೊಂದು ಸಮಾಧಾನ ಇದೆ. ಭ್ರಾತೃತ್ವವನ್ನು ಕರೆದುಕೊಂಡ್ರು ಭ್ರಾತೃ ಪ್ರೇಮವನ್ನು ಇಲ್ಲಿ ನಿಕ್ಷೇಪಿಸಿ ಹೋಗಿದ್ದಾರೆ. ಯಾಕೆಂದ್ರೆ ತನ್ನ ಮಗನಾದ ನನ್ನನ್ನು ಇಲ್ಲೇ ಉಳಿಸಿದ್ದಾರಲ್ಲ,
ಅವರು ತನ್ನ ಋಣವನ್ನು ಹರ್ಕೊಂಡ್ರು. ನಮಗೆ ಆ ಋಣ ಹರಿದಿಲ್ಲ. ಯಾಕೆ ಕೇಳಿದೆ, ತಂದೆ ಬಿಟ್ಟು ಹೋದ್ರೂ ಸಹ ಆ ನೋವನ್ನು ನಮಗೆ ಬರಕೊಡದ ರೀತಿಯಲ್ಲಿ ತನ್ನ ವಾತ್ಸಲ್ಯವನ್ನೇ ಧಾರೆ ಎರೆದು ನಮ್ಮ ದೊಡ್ಡಪ್ಪನನ್ನು ಸಾಕಿದ್ದಾರೆ ಅಂತಾದರೆ, ಈಗ ನನ್ನ ನರನಾಡಿಗಳಲ್ಲಿ ಧಮನಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣ ಕಣವೂ ಕೂಡ ರಾವಣೇಶ್ವರನು ಕೊಟ್ಟಂತಹ ಅಣ್ಣ. ವಿಚಾರ ಮಾಡಿ, ಸರುತಪ್ಪುಗಳು ನಾನು ಯಾಕೆ ವಿಚಾರ ಮಾಡಬೇಕು? ನಮ್ಮ ದೊಡ್ಡಪ್ಪನ ಅಮ್ಮ ಕೈಕಸಾದೇವಿ ಅವರೇ ಬಹಳ ಬಾರಿ ಹೇಳಿದ್ರಂತೆ, ಅಂತ ಹಿರಿಯರ ಮಾತನ್ನು ಗೌರವಿಸಿದೆ ತಾನು ಮಾಡಿದ್ದೇ ಸರಿ, ತಾನು ಹೋದದ್ದೇ ದಾರಿ ಎಂದು ಛಲದಿಂದ ಮುನ್ನುಗ್ತಾರೆ ಅಂತಾದ್ರೆ ಇದರ ಉದ್ದೇಶವೇನು? ಯಾವುದೋ ಒಂದು ಗುರಿಯನ್ನು ನಮ್ಮ ದೊಡ್ಡಪ್ಪ ಇರಿಸಿಕೊಳ್ಳಲೇಬೇಕು. ಭೃತ್ಯರಾಗಿ ಅವರ ಅನ್ನವನ್ನುಂಡಂತಹ ನಮಗೆ ದಾರಿ ಏನು? ಸ್ವಾಮಿನಿಷ್ಠೆ. ಅವರ ಅನ್ನವನ್ನು ತಿಂದದ್ದಕ್ಕೆ ಆ ಋಣಭಾರದಿಂದ ಮುಕ್ತಿ ಹೊಂದಬೇಕು ಅಂತಾದ್ರೆ ಅವರು ಹೋದ ದಾರಿಯಲ್ಲಿ ನಾನು ಹೋಗಬೇಕು. ಹಾಗಾಗಿ ದೊಡ್ಡಪ್ಪನಿಂದ ಕಾಡಿ ಬೇಡಿ ದುರವಿಳ್ಯವನ್ನು ಪಡೆದುಕೊಂಡಿದ್ದೇನೆ. ಆದರೆ ನೋಡಿದ್ರ ನಮ್ಮ ದೊಡ್ಡಪ್ಪ ನಾನು ಯುದ್ಧಕ್ಕೆ ಹೊರಟು ನಿಂತಾಗ ನನ್ನ ಬಲಕ್ಕೆಂದೇ ಅನೇಕ ದಾನವ ಸೇನೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಇವರೆಲ್ಲರನ್ನು ಕೂಡಿಕೊಂಡು ಅದ್ಭುತ ಕೊಳುಗುಳವ ಕಾಣುತ್ತ ರಾಘವ ಶರಣನಲಿಗೇಳೆ ಶರಣನೇ ಲಾಲಿಸು ವಚನವನಂದ ತುರುಳರ ಅಂತರಂಗವ ಪೇಳು ನೀನು ಮುಂದೆ ಬರುವನ್ಯಾರು ಸುಂದರನಾದ ಮುಂದೆ ಬರುವನ್ಯಾರು ಸುಂದರನಾದ ಹಿಂದೆ ತೋರುವ ಉಗ್ರ ರೂಪಿನ ಧನುಜ ವಿಭೀಷಣ ದೇವ ಹಲವು ಘಟಕಗಳ ಸಮನ್ವಯದ ಸಿದ್ಧಾಂತವೇ ಪ್ರಕೃತಿಯಾಗಿ ಕಾಣಿಸಿಕೊಳ್ಳುತ್ತದೆ. ಈ ನಿಸರ್ಗಕ್ಕೆ ಯಾವುದು ಉಪೇಕ್ಷಿತವಾಗಬೇಕಾದದ್ದಲ್ಲ, ಯಾವುದು ಅಗತ್ಯ ಇಲ್ಲ ಅಂತ ಹೇಳಬೇಕಾದ್ದಲ್ಲ. ದಾರಿಯಲ್ಲಿ ನಡೆದು ಹೋಗುತ್ತಿರುವವನಿಗೆ ಮುಳ್ಳೊಂದು ಚುಚ್ಚಿತು ಅಂತಾದ್ರೆ ಅಯ್ಯೋ ದೇವರು ಮುಳ್ಳನ್ನು ಯಾಕೆ ಸೃಷ್ಟಿಸಿದನಪ್ಪ ಹೀಗೆ ಯಾವನೂ ಹೇಳಕೂಡದು. ಯಾಕಂದ್ರೆ ಸೃಷ್ಟಿಯ ಪ್ರಕೃತಿಯ ಪೂರ್ಣತೆಗೆ ಮುಳ್ಳು ಬೇಕು, ಕಲ್ಲು ಬೇಕು, ಹಾವು ಬೇಕು, ಹೂವು ಬೇಕು. ಆದ್ದರಿಂದಲೇ ರಾಕ್ಷಸರು, ದೇವತೆಗಳು, ದಾನವರು ಹೀಗೆ ಪ್ರತ್ಯೇಕಿಸಲ್ಪಟ್ಟಿತು. ಆದರೆ ದಾನವರ ವಂಶದಲ್ಲಿ ಹುಟ್ಟಿದವರಲ್ಲಿ ನೀನೊಬ್ಬ ವಿಭೀಷಣ ನನಗೆ ಒದಗಿ ಬಂದೆ. ದಾನವರು ಅಂತಂದ್ರೆ ಭೀಷಣರು ಅಂತ ಅರ್ಥ. ನೀನು ಹಾಗಲ್ಲ, ವಿಗತ ಭೀಷಣ, ನಿನ್ನಲ್ಲಿ ಭೀಷಣತ್ವವೇ ಇಲ್ಲ. ಆದ್ದರಿಂದಲೇ ನಿನ್ನ ಸಜ್ಜನಿಕೆಯನ್ನು ನನ್ನ ಮುಂದೆ ಮೆರೆದ ಕಾರಣದಿಂದ ನಮ್ಮವರಾದಂತಹ ವಾನರರೆಲ್ಲ ರಾಕ್ಷಸನ ಪಕ್ಷದಿಂದ ಬಂದವನು ಎಂಬುದರಿಂದ ನಿನ್ನ ಮೇಲೆ ಮುಗಿಬಿದ್ದು ಹರಿಹಾಯುವುದಕ್ಕೆ ಬಂದಾಗಲೂ ನಾನು ತಡೆದವರನ್ನು ನಿಲ್ಲಿಸಿದ್ದೇನೆ. ನೀನು ನನಗೆ ಒದಗಿ ಬಂದದ್ದು ನನ್ನ ಭಾಗ್ಯಾತಿಶಯ ಅಂತ ತಿಳಿಯುತ್ತೇನೆ ವಿಭೀಷಣ. ಯಾವಾಗ ಸೀತೆಯನ್ನು ಮದುವೆಯಾಗಿ ಬರುವ ಕಾಲದಲ್ಲಿ ಆಚಾರ್ಯ ಪರಶುರಾಮರು ನನ್ನ ಕೈಗೆ ವೈಷ್ಣವ ಧನುಸ್ಸನ್ನು ಕೊಟ್ಟರು, ಆವತ್ತಿನಿಂದ ದುಷ್ಟ ನಿಗ್ರಹದ ಒಂದು ದೀಕ್ಷೆಯನ್ನು ನನ್ನ ಮೇಲೆ ಅವರು ಸ್ಥಾಪಿಸಿದರು ಅಂತ ನಾ ತಿಳಿದೆ. ಆ ಕಾರಣಕ್ಕಾಗಿಯೇ ಸೀತೆಯನ್ನು ಕಳೆದುಕೊಂಡು ಸೀತಾನ್ವೇಷಣೆಯನ್ನು ಮಾಡುವುದರ ಮೂಲಕವಾಗಿ ನಿನ್ನ ಅಣ್ಣನಾದಂತಹ ರಾವಣನ ಅನ್ಯಾಯವನ್ನು ಪರಿಯಾಗಿ ಹೇಳಿದರು. ಆತ ತಿದ್ದಿಕೊಳ್ಳದ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಯುದ್ಧದ ಕೈಂಕರ್ಯದಲ್ಲಿ ನಾವು ತೊಡಗಿಕೊಳ್ಳಬೇಕಾಗಿ ಬಂತು. ಈಗಾಗಲೇ ನಡೆದಿರುವ ಯುದ್ಧದಲ್ಲಿ ಬರುತ್ತಿರುವಂತಹ ದಾನವರ ಅಂತರ ಏನು, ಅಂತರಂಗ ಏನು, ಆಂತರ್ಯ ಏನು ಅದನ್ನು ಚೆನ್ನಾಗಿ ನಮಗೆ ಹೇಳುವುದರ ಮೂಲಕ ನಮ್ಮ ಜಯಕ್ಕೆ ನೀನು ಸಾಕಷ್ಟು ಸುಲಭದ ಹಾದಿಯನ್ನು ಮಾಡಿಕೊಟ್ಟವನಿದ್ದಿ. ಆದರೆ ಈಗ ನಾನು ಗಮನಿಸ್ತಾ ಇದ್ದೇನೆ, ಯಾವನೊಬ್ಬ ಹುಡುಗ ಬರ್ತಾ ಇದ್ದಾನೆ, ಸ್ಫುರದ್ರೂಪಿಯಾಗಿದ್ದಾನೆ. ಅವನನ್ನು ಕಂಡಾಗ ಅವನಲ್ಲಿ ದಾನವತ್ವ ನನಗೆ ಗುರುತಿಸುವುದಕ್ಕಾಗುವುದಿಲ್ಲ. ಅವನೊಬ್ಬ ಯಾತುದಾನರ ಪಕ್ಷದವ ಅಂತ ತೀರ್ಮಾನಿಸುವುದು ನನಗೆ ಕಷ್ಟವಾಗುತ್ತದೆ. ಹಾಗಂತ ಯಾತುಧಾನರ ಪಕ್ಷವಹಿಸಿ ಆತ ಬರ್ತಾ ಇದ್ದಾನೆ ಅಂತಾದ್ರೆ ಯಾರಿರಬಹುದು? ಆತನು ಸುಂದರನಿದ್ದಾನೆ, ಅವನ ಬೆಂಗಡೆಯಲ್ಲಿರುವವರು ಭೀಷಣವಾದಂತಹ ಆಕೃತಿಯನ್ನು ಹೊಂದಿರುವ ಘೋರ ರಾಕ್ಷಸರು ಅಂತ ಅರ್ಥವಾಗುತ್ತದೆ. ಇದು ಒಂದು ರೀತಿಯ ದ್ವಂದ್ವ ಕಾಣಿಸ್ತದೆ. ಅಂತಹ ಸುಂದರ ಹುಡುಗ, ಭೀಷಣತ್ವವೇ ಇಲ್ಲದೇ ಇದ್ದಂತಹ ಒಬ್ಬ ಹುಡುಗನ ಹಿಂದೆ ಅಷ್ಟು ಮಂದಿ ರಾಕ್ಷಸರಿದ್ದಾರೆ. ಆ ಹುಡುಗ ಯಾರು, ಆ ರಾಕ್ಷಸರು ಯಾರು, ಏನು ವಿಷಯ ಹೇಳ್ತೀಯಾ? ರಾಘವ ದೇವನು ಶರಣ ನೋಡಿ ಬರಿ ಬೇಗದೊಳರು ಹೇನಲ ವಿಭೀಷಣನು ಯೋಗ ಮೂರುತಿಯೋಳು ಸಟೆಯ ನಾಡುವೆನೆಂದು ಯೋಗ ಮೂರುತಿಯೋಳು ಸಟೆಯ ನಾಡುವೆನೆಂದು ಈಗ ಬಂದು ಕಂಠ ಸಲಹು ಶ್ರೀಕಂಠ.
ಎಂತಹ ಧರ್ಮ ಸಂಕಟವನ್ನು ತಂದೊಡ್ಡಿದೆ ಈ ವಿಭೀಷಣನ ಬದುಕಿನಲ್ಲಿ. ಇಲ್ಲದೆ ಇದ್ರೆ ಎದುರಿಗೆ ಬರುತ್ತಿರುವಂತಹ ಕಾರ್ ಮೋಡವನ್ನು ಭೇದಿಸಿ ಬರುವ ಸಳೆ ಮಿಂಚಿನೋಪಾದಿಯಲ್ಲಿ ವೀರಾವೇಶದಿಂದ ಬರುತ್ತಿರುವಂತಹ ಸುಂದರನಾಥ ಹುಡುಗ ಯಾರು ಎಂಬ ಹಾಗೆ ಶ್ರೀದೇವರ ಪ್ರಶ್ನೆ. ಆ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ನಾನು ಕೊಡುವುದಕ್ಕೆ ಮುಂದಾಗಲೇ ಉತ್ತರ ಕೊಟ್ಟೆ ಅಂತಾದರೆ ಮುಂದೆ ಅನ್ನುವಂತ ನನಗೆ ಅರ್ಥ ಆಗುತ್ತದೆ. ಇವ ಇಂಥವ ಅಂತ ಹೇಳದೇ ಇದ್ರೆ ಆಗುವ ಅನರ್ಥ ಏನು ಅಂತಲೂ ನನಗೆ ಅರ್ಥ ಆಗುತ್ತದೆ. ಹೌದು, ಸುಂದರನ ಹಿಂದೆ ಬರುತ್ತಿರುವಂತಹ ಎಲ್ಲ ರಕ್ಕಸರು ಕ್ರೂರವಾದಂತಹ ಆಕಾರವನ್ನು ಹೊಂದಿದವರು. ಹೌದು, ಅಪ್ಪನಂತೆ ಮಗನಲ್ಲವೇ? ನನ್ನ ಹಾಗಿನ ಸ್ವಭಾವವನ್ನು ಹೊಂದವ ನನ್ನ ಮಗ. ಹೌದು, ಆದರೆ ಆತನೇ ನನ್ನ ಮಗ ಅಂತ ಹೇಳಿದರೆ ಇಲ್ಲ ಇಲ್ಲ, ರಾಮಚಂದ್ರ ಯಾವ ಕಾಲಕ್ಕೂ ಅವನನ್ನು ಹೋರಾಟ ಮಾಡುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಸಟೇನಾಡುವುದೇ ಸರಿ ಅಂತ ನನಗನ್ನಿಸುವುದು. ಬಂದದ್ದೆಲ್ಲ ಬರಲಿ, ರಾಮಚಂದ್ರನ ದಯೆ ಹೊಂದಿರಲಿ. ದೇವೋ, ಬೇರೆ ಯಾರು ಅಲ್ಲ, ದೈತ್ಯೇಶ ನಿಂಗೆ ಸಾಗು ಮಗನು ಮುಂದೆ ಬರುತ್ತಿಹ. ದೈತ್ಯೇಶ ನಿಂಗೆ ಸಾಗು ಮಗನು ಮುಂದೆ ಬರುತ್ತಿಯ. ವಾಸಿ ಪಂಥ ಬಲುವ ಭಟರು ದೇವ ಭಿನ್ನ. ನಮ್ಮಿ ಸಮಸ್ತ ಬಲವು ಬೆದರಿ ಕಾತರಿಸುತ್ತಿದೆ. ನಮ್ಮಿ ಸಮಸ್ತ ಬಲವು ಬೆದರಿ ಕಾತರಿಸುತ್ತಿದೆ. ದಾಶರಥಿಯೇ ನೀನೆ ಬಲ್ಲೆ, ದಾಶರಥಿಯೇ ನೀನೆ ಬಲ್ಲೆ ಬೇಳಲೇನಿದೆ. ನಿನಗೆ ನಾನು ಹೇಳಬೇಕಾದಂತ ಅಗತ್ಯ ಏನೂ ಇಲ್ಲ. ಆದ್ರೂ ನೀನು ಕೇಳಿದ ಪ್ರಶ್ನೆ ಹಾಗೆ ಉಳಿಯಬಾರದು ಎಂಬ ಕಾರಣಕ್ಕಾಗಿ ಉತ್ತರಿಸಬೇಕಾದ್ದು ನನ್ನ ಕರ್ತವ್ಯ. ದೇವರೇ, ಇದೋ ವೀರಾವೇಶದಿಂದ ಬರುತ್ತಿರುವಂತಹ ಆ ಹುಡುಗ ಬೇರೆ ಯಾರೂ ಅಲ್ಲ, ರಾವಣೇಶ್ವರನ ಸಾಕು ಮಗನಿದ್ದಾನೆ ಆತ. ಸಾಕು ಮಗನ? ಹೌದು. ಆತನ ಬರುವಿಕೆಯನ್ನು ನೋಡಿದಿ ನಮ್ಮವರೆಲ್ಲ ಬೆಕ್ಕಸ ಬೆರಗಾಗಿದ್ದಾರೆ, ಭಯ ವಿಹ್ವಲರಾಗಿದ್ದಾರೆ ಎನ್ನುವುದಕ್ಕೆ ಯಾವ ಅನುಮಾನವೂ ಇಲ್ಲ ಪ್ರಭು. ಇಷ್ಟನ್ನ ಮಾತ್ರ ಹೇಳಬಲ್ಲೆ, ಮತ್ತೆ ಪ್ರಶ್ನೆ ಮಾಡಬಾರದು ನೀನು. ಅಯ್ಯ, ಹಲವಾರು ಮಕ್ಕಳನ್ನು ಹೊಂದಿರುವ ರಾವಣನಿಗೂ ಸಾಕು ಮಗನೊಬ್ಬ ಬೇಕು ಅನ್ನಿಸಿತು. ಪ್ರಾಯಶಃ ಅವನಿಗೆ ಹುಟ್ಟಿದ ಮಕ್ಕಳು ಸಾಕು ಅನ್ನಿಸಿತೋ ಏನು? ಆ ಕಾರಣಕ್ಕಾಗಿ ಇವನನ್ನು ಸಾಕಿ ಬೆಳೆಸಿದನೆ. ಆದ್ರೆ ವಿಕ್ರಮಿ ಹೌದು ಅನ್ನುವುದಕ್ಕೆ ಅನುಮಾನವೇ ಇಲ್ಲ. ಬರುತ್ತಿರುವ ರೀತಿಯನ್ನು ಗಮನಿಸಿದ್ರೆ ನಮ್ಮ ಕಪಿ ಕಟಕವನ್ನು ಸವರುತ್ತಾ ಮುಂದೆ ಬರ್ತಾ ಇದ್ದಾನೆ. ಹೌದು, ಅವನನ್ನು ಎದುರಿಸದ ವಿನಃ ಅನ್ಯತ್ರ ನಮಗೆ ಮಾರ್ಗ ಇಲ್ಲ. ಹೌದು, ಆ ಕಾರಣಕ್ಕಾಗಿ ಯುದ್ಧ ಧರ್ಮದಂತೆ ಅವನನ್ನು ಎದುರಿಸಬೇಕಾಗುತ್ತದೆ. ಸಾರಿ ಹೇಳ್ತೇನೆ, ಅವನ ಭವಿಷ್ಯತ್ತಿನ ಬಗ್ಗೆ ಏನು ಅಂತ ಅವನೇ ನಿರ್ಧಾರ ಮಾಡಿಕೊಳ್ಳುವುದಕ್ಕೆ ಅವಕಾಶವನ್ನು ಕೊಡ್ತೇನೆ. ರಘುವರನ ಗೋಣುದ ಧರಣಿ ಸೇನಾ ನುಡಿಸಿದನೋ ರಾಮ ಎಂಬವನೇ ನೀನೋ. ತತ್ತೋಂ ತದಿ ಕುತಕ ತಯ್ಯ ತಯ್ಯ ತತ್ತೋಂ ತದಿ ಕುತಾದಿ ತದ್ದಿನ್ನತ ರಾಮನೆಂಬುವನೇ ನೀನು ಹೇಳು. ರಾಮ ಎಂಬುವನೇ, ರಾಮನೆಂಬವನೇ ನೀನು. ನಿನ್ನೋಳು ಯುದ್ಧ, ನಿನ್ನೋಳು ಯುದ್ಧ, ಯುದ್ಧ ಕಾಮಿಸಿ ಇದ್ದೆ ನಾನು. ನಿನ್ನೋಳು ಯುದ್ಧ, ನಿನ್ನೋಳು ಯುದ್ಧ ಕಾಮಿಸಿ ಇದ್ದೆ ನಾನು. ಭೂಮಿ ಬರೋಳು ನೀನು
ಎಂಬುದ ಭೂಮಿ ಬರೋಳು ನೀನು ಸೋಸಿ ಸೋಸಿ ಎಂಬುದನು ಸುತ್ರಾಮನೆ ತೋರು ಸುತ್ರಾಮನೆ ತೋರೆಂದನು ಬರೋಳು ನೀನು ಸೋದಿ ಎಂಬುದ ಸುತ್ರಾಮನೆ ತೋರೆಂದನು ಸುತ್ರಾಮನೆ ತೋರು ಎಂದನು ಭೂಮಿ ಬರೋಳು ನೀನು ಸಾಹಸಿ ಎಂಬುದ ದಾಮನೆ ತೋರೆಂದನು ಸುತ್ರಾಮನೆ ತೋರು ಎನಲೋ ರಾಮನೆಂಬವನೇ ನೀನು ನಿನ್ನೋಳು ಯುದ್ಧ ಕಾಮಿದೀತಬೇನೋ ಅಪರಿಮಿತವಾದಂತಹ ಕಪಿಘಟಕ ಎಲ್ಲ ಬೆರಳೆಣಿಕೆಯಲ್ಲಿ ಬೇರೆ ಮುಖಗಳನ್ನು ನಾವು ಕಾಣಬಹುದು. ಅದರಲ್ಲಿ ತೀರಾ ಭಿನ್ನವಾಗಿರುವಂತಹ ವ್ಯಕ್ತಿಗಳಂದ್ರೆ ಇಬ್ಬರೇ. ನಾವು ಕೇಳಿದಂತೆ ರಾಮ ಮತ್ತೊಬ್ಬ ಲಕ್ಷ್ಮಣ ಅಂತ. ಅಡ್ಡಿಲ್ಲ ಅಡ್ಡಿಲ್ಲ, ನಿನ್ನ ನಿಂತ ನಿಲುವಿನಿಂದಲೇ ಅಂಗ ಆಕಾರದಿಂದಲೇ ಹೀಗೆಂದು ನಾನು ತರ್ಕಿಸಬಲ್ಲೆ. ತರ್ಕವು ಸತ್ಯವೂ ಆಗಬಹುದು, ಸುಳ್ಳು ಆಗಬಹುದು. ಸುಳ್ಳಾಗಲೇಬೇಕೆಂದೇನೂ ಇಲ್ಲ, ಸತ್ಯವೂ ಆಗಲೇಬೇಕು ಅಂತ ಏನೂ ಇಲ್ಲ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇರೋದು, ರಾಮನೆಂಬವನೇ ನೀನು. ಹೌದೇ ಹೌದು, ನಿನ್ನಲ್ಲಿ ಯುದ್ಧವನ್ನು ಕಾಮಿಸಿಯೇ ಬಂದವನು ನಾನು. ನೀನು ಅದಕ್ಕೆ ಹಿಂದೆ ಬಿದ್ದವನಲ್ಲ ಎನ್ನುವುದು ಈ ಮೊದಲೇ ನಮಗೆ ಗೊತ್ತಾಗಿದೆ. ನಮ್ಮ ಲಂಕೆ ಅಂತ ಹೇಳಿದ್ರೆ ಕನಕ ಲಂಕೆ, ಬರೇ ಹೆಸರಿಗಷ್ಟೇ ಕನಕ ಲಂಕೆ ಅಲ್ಲ, ಬಂಗಾರದ ಬದುಕನ್ನು ಕಂಡುಂಡವರು ಈ ರಕ್ಕಸ ಸ್ತೋಮ. ಅದೇನು ಮಾಡೋಣ ಹೇಳು, ಬೆಂಕಿಯಮ್ಮಳೆ ಸುರಿಸಿದವರು ನೀನು. ಯಾಕೆ ರಾಕ್ಷಸ ಗಣವನ್ನೆಲ್ಲ ನಾಶ ಮಾಡಿದಂತಹ ಒಬ್ಬ ಗಂಡುಗಲಿ. ನಾನು ಕೇಳಿದಂತೆ ಭೂಮಿ ಪಾಲಕರ ವರ್ಗದಲ್ಲಿ ನೀನೊಬ್ಬ ಅಸಮ ಸಾಹಸಿ, ಸುತ್ರಾಮನಿಗೆ ಸಮಾನ ಅಂತ ಕೇಳಿದ್ದೇನೆ. ನೋಡೋಣ, ನಿನ್ನ ತೋಳಿನಲ್ಲಿ ಬಲ ಇದ್ದರೆ, ಹಾಗೆ ಬಿಲ್ಲಿನಲ್ಲಿ ಇನ್ನೂ ಟಂಕಾರ ಉಳಿದಿದ್ರೆ ಈ ತರಣಿ ಸೇರಿನಲ್ಲಿ ನೀ ಹುಡುಗ ಹೌದು, ಆದ್ರೆ ದಾನವ ಹುಡುಗ. ದಾನವ ಹುಡುಗ ನೀನು. ದಾನವ ಹುಡುಗ ನೀನು, ತನ್ನೊಳು ವ್ಯರ್ಥ ಸೇನೋ ಸನ್ನಾಹವನು, ಸೇನೋ ಸನ್ನಾಹವನು. ಹಾನಿ ಮಾಡುವುದರಿಂದ ಸೇರಲು ಶರಣರ, ಹಾನಿ ಮಾಡುವುದರಿಂದ ಸೇರಲು ಶರಣರ ಸಮಾನದಿ ರಕ್ಷಿಪೆನು ನಿನ್ನ, ಸಮಾನದಿ ರಕ್ಷಿಪೆನು. ದಾನವ ಹುಡುಗ ನೀನು, ತನ್ನೊಳ್ಳು ವ್ಯರ್ಥ ಸೇನೋ ಸನ್ನಾಹವನು, ತನ್ನೊಳ್ಳು ವ್ಯರ್ಥ ಸೇನೋ ಸನ್ನಾಹವನು. ಅಯ್ಯ ಹುಡುಗ, ಆಂಜನೇಯನೇ
ವಿಭೀಷಣನೆಂಬವನೊಬ್ಬ ಪ್ರಪ್ರಥಮವಾಗಿ ಲಂಕಾ ಪ್ರವೇಶವನ್ನು ಮಾಡಿದ. ಇಡೀ ಲಂಕೆಯನ್ನು ಸುಟ್ಟು ಸರ್ವನಾಶ ಮಾಡಿದ. ಅದಕ್ಕೆ ಹೇಳಿದ ಬೆಂಕಿ ಕೊಟ್ಟವ್ರು ನೀವು ಅಂತ. ಆ ನಂತರ ಅಂಗದನನ್ನು ನಾನು ಸಂಧಾನಕ್ಕೆ ಕಳುಹಿಸುವ ಕಾಲಕ್ಕೆ ಮತ್ತೆ ಆ ಲಂಕೆ ಹಾಗೆಯೇ ಇತ್ತು ಅಂತ ಕೇಳಿದ್ದೇವೆ. ಅದು ನಮ್ಮವರ ವ್ಯಕ್ತಿತ್ವ. ಆ ಸ್ವರ್ಣ ಲಂಕೆಯನ್ನು ಮತ್ತೆ ಕಟ್ಟಿ ಬೆಳೆಸಿದ್ದಿ. ಹೌದೌದು. ನಾವದಕ್ಕೆ ಕಂಡುಕೊಂಡ ಅರ್ಥ ಏನು ಗೊತ್ತು? ಏನು? ರಾವಣನ ಸಂಪತ್ತಲ್ಲ, ರಾವಣನ ವಿಕ್ರಮ ಅಲ್ಲ. ಈ ಲಂಕೆಯಲ್ಲಿರುವ ಪ್ರಜೆಗಳ ಸ್ವದೇಶಿ ಪ್ರಜ್ಞೆ ಕಾರಣವಾಗಿ ಆ ದೇಶ ಮತ್ತೆ ಕಟ್ಟಲ್ಪಟ್ಟಿತ್ತು ಅಂತ. ಸಾರಿ, ಒಳ್ಳೆ ಗುಣ ಬಿಡು. ಅಂಥದ್ರಲ್ಲಿ ನಿನ್ನಂಥವನು ಸೇರಿದ್ದಾನೆ ಅನ್ನೋದು ನನಗೆ ನಿನ್ನ ನಿಲುವಿನಿಂದ, ನಿನ್ನ ಮುಖಾವಲೋಕನ ಮಾತ್ರದಿಂದ ಅರ್ಥವಾಗುತ್ತದೆ. ಆಗಲಿ. ದಾನವನಾದರೇನು, ಹುಡುಗ ಎಂಬಲ್ಲಿ ನಿನ್ನಲ್ಲಿ ಬಾಲಿಶತನವನ್ನು ನಾನು ಆರೋಪಿಸುವುದಲ್ಲ. ಮತ್ತೇನು? ದಾನವ ಹುಡುಗನಾದ್ರೂ ನಿನ್ನಲ್ಲಿ ದಾನವತ್ವದ ಲವಲೇಶವು ನನಗೆ ಕಾಣಿಸುತ್ತಾ ಇಲ್ಲ. ಆದ್ರಿಂದ ದಾನವರಲ್ಲಿ ಈ ತೆರನಾದಂತಹ ವಿಪರೀತ ಸ್ಥಿತಿ ಇರಬಾರದೆ, ಇರುತ್ತದೆ ಅನ್ನುವುದಕ್ಕೆ ವಿಭೀಷಣನೆಂಬವನೇ ಸಾಕ್ಷಿಯಾಗಿದ್ದಾನೆ. ಸಾಕ್ಷಿ ಸಾಕಲ್ಲ. ಅಂಥವರು ಇನ್ನೂ ಕೆಲವರು ಇದ್ದಾರೋ ಏನೋ ನಮ್ಮ ಗಮನಕ್ಕದು ಬರಲಿಲ್ಲ. ಅನರ್ಘ್ಯವಾದಂತಹ ರತ್ನವೊಂದು ದಾನವ ಸಮೂಹ ಎಂಬಂತಹ ಕೊಳಕು ಸರಸಿಯಲ್ಲೇ ಇದ್ದದ್ದೇ ಹೌದಾದ್ರು ಆ ರತ್ನವನ್ನು ನಾನು ಒಪ್ಪುತ್ತೇನೆ, ಆ ತಾವರೆಯನ್ನು ನಾನು ಒಪ್ಪುತ್ತೇನೆ. ಹಾಗಾಗಿ ನಿನ್ನ ಜೊತೆಯಲ್ಲಿ ಓಲೈಸಿ ಬರ್ತಾ ಇರುವಂತಹ ಇವರೆಲ್ಲ ಸಾಯುವುದಕ್ಕೆ ಇದ್ದವರು. ಯಾಕಂದ್ರೆ ಇವರನ್ನು ಸಾಯುವುದಕ್ಕೆ ಬಿಟ್ಟವ ರಾವಣ. ನಮಗೊಂದು ಸುದ್ದಿಯೂ ಉಂಟು. ಏನದು? ರಾವಣ ಹೇಳಿದ್ದಾನಂತ ಯುದ್ಧಾರಂಭದ ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಸತ್ತವರ ಹೆಣಗಳನ್ನೆಲ್ಲ ಸಮುದ್ರಕ್ಕೆ ಬಿಸಾಡಬೇಕು. ಯಾಕೆ ಹೇಳಿದ್ದಾನೆ? ಸತ್ತವರ ಹೆಣದ ರಾಶಿ ಎದುರಿದ್ರೆ ಇದ್ದವರ ಎದೆ ಹೊಡೆಯುತ್ತದೆ ಅಂತ ಗೊತ್ತುಂಟವನಿಗೆ. ಅಂತಹ ಒಬ್ಬ ಪ್ರಬುದ್ಧ ರಾಜಕಾರಣಿ ಅವ ಅಂತ ಚೆನ್ನಾಗಿ ಗೊತ್ತಿದೆ. ಅಂತಹ ಸಾಯಲಿಕ್ಕೆ ಇದ್ದವರನ್ನೆಲ್ಲ ಬರಿದೆ ನನ್ನ ಕೈಯಲ್ಲಿ ಸಾಯಿಸಬೇಡ, ನಿನ್ನನ್ನು ಕೊಲ್ಲುವುದು ನನಗೆ ಉದ್ದೇಶವೇನೂ ಅಲ್ಲ, ಯಾವ ದುರಾಗ್ರಹವೂ ನಿನ್ನ ಮೇಲಿಲ್ಲ, ಸೇನೆಯನ್ನು ಮೃತ್ಯುವಿನ ದವಡೆಗೆ ದೂಡಿದ ಹಾಗೆ ನನ್ನ ಮುಂದೆ ತರಬೇಡ. ನೀನು ಮೊದಲು ಸೇದವರ ನೀನು ಮೊದಲು ಸೇದವರ ನೀನು ರಾಮ, ನೀನು ರಕ್ಷಿಸಿ ನಿನ್ನ ಹದನವ ಕಾವುದನು, ರಕ್ಷಿಸಿ ನಿನ್ನ ಹದನವ ಕಾವುದನು. ಕದನದಿ ತಿಳಿದ ಮೇಲೆನ್ನನು ಪಾಲಿಸೋ ರಾಮ, ತಿಳಿದ ಮೇಲೆನ್ನನು ಪಾಲಿಸೋ ವಿಧವನು ಅರಿಯುವೆನು, ಪಾಲಿಪ ವಿಧವನು ಅರಿಯುವೆನು. ಕದನದಿ ತಿಳಿದ ಮೇಲೆನ್ನನು ಬಾಲಿಪ ವಿಧವನು ಮರೆಯುವೆನು, ನಿನ್ನ ವಿಧವನು ಮರೆಯುವೆನು. ಮೊದಲು ಸೇದವರ ನೀನು ರಕ್ಷಿಸಿ ನಿನ್ನ ಹದನವ, ನಿನ್ನ ಹದನವ, ನಿನ್ನ ಹದನವ ಕಾವುದನು. ಶತ್ರುಪಕ್ಷದವರ ಧೃತಿಗೆಡಿಸುವಲ್ಲಿ ನೀನು ಕೊಂಡ ದಾರಿ ಮಾತ್ರ ಬಹಳ ಸೊಗಸಾಗಿದೆ. ವಾಮ ಮಾರ್ಗ ಅಂತೂ ಅಲ್ಲ, ವಾಮ ಅಲ್ಲ, ಆದ್ರೆ ಉಂಟಲ್ಲ ಸಾಮ ದಾನ ಭೇದ ದಂಡ ಚತುರೋಪಾಯ, ಇದೆಲ್ಲ ನನ್ನದು ಭೇದೋಪಾಯವೋ ಅಂತ. ಈ ಮೊದಲೆಲ್ಲ ಅವಧ್ಯರು ವಧಿಸಲ್ಪಟ್ಟಿದ್ದಾರೆ, ಅಜೇಯರು ಪರಾಜಯವನ್ನು ಹೊಂದಿದ್ದಾರೆ. ಯಾಕೆ ಏನು ಅಂತ ನಾನೀಗ ವಿಚಾರ ಮಾಡೋದು. ನಿನ್ನ ಈ ಭಿನ್ನಾಣದ ಮಾತುಗಳನ್ನು ಕೇಳಿ ಅವರು ಧೃತಿಗೆಟ್ಟು ಅವರ ಸಾವಿಗೆ ಅವರೇ ಕಾರಣರಾಗಿ ಬಿಟ್ರು. ನೀನು ಕೊಂದದ್ದಿರ್ಲಿಕ್ಕಿಲ್ಲ. ಇದು ಹೋದ್ರೇನು, ನಿನ್ನನ್ನು ವಿರೋಧಿಸಿ ನಿನ್ನ ನಾಶಕ್ಕೆ ಬಂದಿರುವ ಈ ತರಣೈಸೇನನ್ನು ಕಾಪಾಡ್ತೇನೆ ಎಂಬ ಮಾತು ನಿನ್ನದ್ದು. ಶರಣನಾಗಿ ಬಂದ್ರೆ ಖಂಡಿತ ಅವಕಾಶ ಉಂಟು. ನೀನು ಹಾಡಿದ್ದು ಮೊದಲಲ್ಲ, ಮೊದಲೇ ಒಬ್ಬ ಬಂದಿದ್ದಲ್ಲ, ನಮ್ಮ ದಾನವ ಪಕ್ಷವನ್ನು ಬಿಟ್ಟು
ವಿಭೀಷಣ, ನಾನು ನಿನ್ನ ಶರಣ, ನನ್ನನ್ನು ಪೊರೆ ಇಟ್ಕೊಂಡಿಯಲ್ಲ ನಿನ್ನ ಪಕ್ಷದಲ್ಲಿ. ಮೊದಲು ನೀನು ಅದನ್ನು ಮಾಡಿದೆ. ನಿನಗೆ ಕೇವಲ ಶರಣರನ್ನು ಪಾಲಿಸುವುದು, ದುರುಳರನ್ನು ನಾಶ ಮಾಡುವುದೇ ಕರ್ತವ್ಯ ಅಂತಾದ್ರೆ ಶೂರ್ಪನಖಿ ಅಂತವಳ ನಾಶವನ್ನು ಕರ್ಣವನ್ನು ಛೇದಿಸುವ ಗೊಡವೆ ಯಾಕೆ ಬೇಕಿತ್ತು? ನೇರವಾಗಿ ನೀನೊಬ್ಬ ಭೂಪತಿ ಹೌದು ಅಂತಾದ್ರೆ, ತರಣಿ ವಂಶ ಸಂಭೂತನಾಗಿದ್ರೆ ಇಲ್ಲಿಗೆ ಬಂದ ಅದನ್ನೇ ಹೇಳಬಹುದಿತ್ತು. ನಾನು ಹೀಗೆ ಭೂಮಿಯ ಕ್ಷೇಮಕ್ಕಾಗಿ ಬಂದವನು, ಧರ್ಮಬುದ್ಧಿಯುಳ್ಳವರು ನನ್ನೊಂದಿಗೆ ಬರಲಿ, ಅದನ್ನು ಬಿಟ್ಟವರು ಸಾಯಿರ್ಲಿಕ್ಕೆ ಸಿದ್ಧರಾಗಿ. ಅದನ್ನು ನೀನು ಮಾಡಲಿಲ್ಲ. ಅದಕ್ಕೊಂದು ಕಾರಣವನ್ನು ಸೃಷ್ಟಿ ಮಾಡಿದೆ. ನಿನ್ನ ಭೇದೋಪಾಯದ ಮಾತಿಗೆಲ್ಲ ಬಕ್ಕುವವನು ಅಲ್ಲ, ದ್ರತಿಗೆಡುವವನು ಅಲ್ಲ. ನಿನ್ನ ಕ್ಷಾತ್ರ ಧರ್ಮವನ್ನು ಜೊತೆಗೆ ಗುಣವನ್ನು ಈ ಮೊದಲೇ ಬಂದು ನಿನ್ನನ್ನು ಸೇರಿದ್ದಾರಲ್ಲ, ಅವರನ್ನು ಹೇಗೆ ಪಾಲಿಸ್ತೀಯೋ ಎನ್ನುವುದನ್ನು ನಾನು ನೋಡ್ತೇನೆ. ಮೊದಲು ಅವರನ್ನು ಪಾಲಿಸುವ ದಾರಿಯನ್ನು ಕಂಡುಕೋ, ಆಮೇಲೆ ನನ್ನ ಬಗ್ಗೆ ಒಲವನ್ನು ತೋರು, ಅಷ್ಟೇ ಸಾಕು. ತರ್ಕ ಸರಿ ಉಂಟು, ದಾರಿ ತಪ್ಪು. ಹೌದು. ಭಾಷೆ ಕೊಟ್ಟವರ ನಾನು, ಭಾಷೆ ಕೊಟ್ಟವರ ನಾನು, ಕಾದಿಹೇನ ವಿಭೀಷಣ ನಿಹನೋರ್ವನು, ಕಾದಿಹೇನ ವಿಭೀಷಣ ನಿಹನೋರ್ವನು. ಸಮಸ್ತರ ನಿಮ್ಮ ಕೊಂದು ಲಂಕೆಯ ಪಟ್ಟ, ಈ ಸಮಸ್ತರ ನಿಮ್ಮ ಕೊಂದು ಲಂಕೆಯ ಪಟ್ಟ, ಶೇಷಯೇ ಬಾಕಿಗಿನ್ನು ಬಾಲಕ. ಭಾಷೆ ಕೊಟ್ಟವರ ನಾನು, ಕಾದಿಹೆನ ವಿಭೀಷಣ ನಿಹನೋ ಓರ್ವನು. ಯಾವಾತನನ್ನು ಕಾಪಿಟ್ಟುಕೊಳ್ತೇನೆ ಅಂತ ನಾನೊಂದು ಮಾತನ್ನಾಡುತ್ತೇನೋ, ಆ ಮಾತಿನ ಒಂದು ಅಕ್ಷರ ಒಂದು ವಿಸರ್ಗ ವ್ಯತ್ಯಾಸ ಆಗದೇ ಇದ್ದ ಹಾಗೆ ಪಾಲಿಸುವ ಹೊಣೆಯನ್ನು ಆ ಮಾತನ್ನಾಡುವ ಹಿಂದೆಯೇ ನಾನು ಉಳಿಸಿಕೊಳ್ಳುತ್ತೇನೆ ಅಂತ ಅರ್ಥ. ಉಳಿಸಿಕೊಂಡದ್ದಕ್ಕೂ ಸಾವಿರ ದೃಷ್ಟಾಂತಗಳನ್ನು ನಾವು ಕಾಣಬಹುದಾಗಿದೆ. ನೀನು ಸರಿಯಾಗಿ ತರ್ಕ ಮಾಡಿದ್ರು ದಾರಿ ತಪ್ಪಿತು ಅಂತ ನಾನು ಹೇಳಿದ್ದ ಅದಕ್ಕೆ. ಶೂರ್ಪನಖೆ ಪುರುಷಾತಿಕ್ರಮಣ ಮಾಡಿದ ಕಾಲದಲ್ಲಿ ಅವಳ ನಾಸಾಚ್ಛೇದನವನ್ನು ಮಾಡಬೇಕಾದಂತಹ ಪ್ರಮೇಯ ಬಂದದ್ದೂ ಸರಿ. ಆವಾಗ ನೇರವಾಗಿ ಬಂದು ನಿಮ್ಮಲ್ಲಿ ನಾನು ಇಂಥವನಿದ್ದೇನೆ, ದುಷ್ಟ ಶಿಕ್ಷೆ ಶಿಷ್ಟ ರಕ್ಷೆ ಮಾಡ್ತೇನೆ ಹೇಳುವುದು ನನ್ನ ಪಾತ್ರ ಅಲ್ಲ, ನನಗದ ಅಗತ್ಯವೂ ಅಲ್ಲ. ಅದೇ ಮಾಡುವುದೇ ಹೌದಾಗಿದ್ರೆ ರಾವಣನಿಂದ ಸೀತಾಪಹಾರ ಆಗಿದೆ ಎಂಬ ಸುದ್ದಿ ತಿಳಿದ ಮರುಕ್ಷಣದಲ್ಲಿ ಸಜೀವ ಶರವೊಂದನ್ನು ಪ್ರಯೋಗ ಮಾಡಿದೆ ಅಂತಾದ್ರೆ ರಾವಣನ 10 ತಲೆಗಳನ್ನು ಕತ್ತರಿಸಿ ಅದೇ ಬಾಣ ತನ್ನ ತುದಿಯಲ್ಲಿ ಸೀತೆಯನ್ನು ಕುಳ್ಳಿರಿಸಿಕೊಂಡು ನಾನಿದ್ದಲ್ಲಿಗೆ ತರುವಷ್ಟು ಸಾಮರ್ಥ್ಯವನ್ನು ನನ್ನ ಬಾಣಗಳು ಹೊಂದಿದ್ದಾವೆ. ಆದ್ರೆ ಅದಷ್ಟನ್ನು ನಾನು ಯಾಕೆ ಮಾಡಲಿಲ್ಲ ಗೊತ್ತೋ? ಸಾಯುವವನಿಗಾದರೂ ತಾನು ಸಾಯುತ್ತಿರುವುದು ಯಾಕೆ ಎನ್ನುವುದು ಗೊತ್ತಾಗಬೇಕು ಎನ್ನುವುದೇ ಮುಖ್ಯ ಉದ್ದೇಶ. ವಾಲಿ ನಿಗ್ರಹಣದಲ್ಲಿಯೂ ಆದದ್ದೇ. ನೀನು ಇನ್ನಾದ್ರೂ ಬದುಕುತ್ತಿಂತಾದ್ರೆ ಬದುಕುವುದಕ್ಕೆ ಅವಕಾಶ ಕೊಡ್ತೇನೆ ಎಂಬಲ್ಲಿ ಅವನಿಗೆ ತನ್ನ ಸಾವಿನ ಸಾಧುತ್ವ ಅರ್ಥ ಆಗಬೇಕು ಅಂತ ಅರ್ಥ. ಇಲ್ಲಿ ರಾಕ್ಷಸರೇ ಆದ್ರೂ ನಿಮ್ಮಲ್ಲಿ ಅಂತಹ ಒಂದು ಜ್ಞಾನ ಉದ್ದೀಪನಗೊಳ್ಳುವುದೇ ಹೌದಾದ್ರೆ ಅದಕ್ಕೆ ಅವಕಾಶವನ್ನು ತಪ್ಪಿಸುವುದು ಒಬ್ಬ ರಾಜನ್ಯ ಕುಲದವನಾಗಿ ನನ್ನ ಕರ್ತವ್ಯ ಅಲ್ಲ, ನನಗದು ದೋಷ ಅಂತ ತಿಳಿದೇ ನಾನು ಬಂದವನಿದ್ದೇನೆ. ಹಾಗಾದ್ರಿಂದ ಹೇಳುವುದು ರಕ್ಷಿಸುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದೇನೆ ಎಂಬಲ್ಲಿ ಕೊಲ್ಲುವುದಕ್ಕೂ ಸಾಮರ್ಥ್ಯ ಇದೆ ಅಂತ ಅರ್ಥ. ಒಬ್ಬ ವಿಭೀಷಣ ಸಾಕು ನನ್ನ ಶರಣ್ಯನಾಗಿ, ನನ್ನ ಶರಣನಾಗಿ, ಶರಣ್ಯನಾದ ನನಗೆ ಶರಣಾಗತಿಯನ್ನು ತೋರಿಸಿದಾಗ ಆ ಶರಣನ ಮೇಲೆ ಶರಣ್ಯನಾಗಿ ನಾನು ಏನನ್ನು ತೋರಿಸಿದ್ದೇನೆ ಅನ್ನುವುದು ಲೋಕವಿಶ್ರುತವಾದಂತಹ ಸತ್ಯ. ಅಂಥದ್ದನ್ನು ನಿಮ್ಮ ಪಾಲಿಗೂ ನಾನು ಕೊಡಬಲ್ಲೆ. ಅಲ್ಲ ಅಂತಾದ್ರೆ ಈ ಲಂಕೆಯ ಪಟ್ಟಾಭಿಷೇಕವನ್ನು ವಿಭೀಷಣನಿಗೆ ಲಂಕೆಯ ಅಧಿಕಾರವನ್ನು ಕೊಡ್ತೇನೆ ಅನ್ನುವುದಕ್ಕೆ ಸಾಂಕೇತಿಕವಾದ ಪಟ್ಟಾಭಿಷೇಕವು ಇಲ್ಲಿ ನಡೆದಿದೆ ಅಂತಂದ್ರೆ ಅರ್ಥ ಏನು? ನಿಮ್ಮೆಲ್ಲರನ್ನು ಕೊಲ್ತೇನೆ ಅಂತ. ಅದರಲ್ಲಿ ನೀನು ಸೇರಬಾರದು. ನೀನು ಬದುಕಿ ಉಳಿಯುದಿದ್ರೆ ಉಳಿ, ಸಾಯಲೇಬೇಕು ಅಂತಾದ್ರೆ ಅನಿವಾರ್ಯವಾಗಿ ನನ್ನ ಬಾಣಕ್ಕೆ ನೀನು ಬಲಿಯಾಗಬೇಕಾಗುತ್ತದೆ. ಯಾಕಂದ್ರೆ ಇದು ಬಾಣ ಸಾಮಾನ್ಯ ಬಾಣಗಳಲ್ಲ. ನನಗೆ ಕೋದಂಡರಾಮ ಅಂತ ಒಂದು ಹೆಸರಿದೆ. ಕೋದಂಡ ಅಂದ್ರೆ ಬಿಲ್ಲು ಅಂತ ಅರ್ಥ, ವಿಶೇಷ ಅರ್ಥ ಏನೂ ಇಲ್ಲ. ಆದ್ರೆ ನಾನು ಬಾಣವನ್ನು ಜೋಡಿಸಿದರೆ ನನ್ನ ಬಾಣ ಕೇಳ್ತದೆ ಕೋದಂಡ, ದಂಡ ಏನು ಅಂತ. ದಂಡ ಪಡೆಯದ ಹಿಂದೆ ಬರುವುದಿಲ್ಲ ಅಂತ ಅರ್ಥ. ಆದ್ರಿಂದ ಇಂತಹ ಕೋದಂಡದ ಶರಕ್ಕೆ ದಂಡವಾಗಿ ನಿನ್ನ ತಲೆಯನ್ನು ತಲೆದಂಡ ಕೊಡಬೇಡ. ಬಂದ ಹಾಗೆ ರಾಮ, ನೀನು ಬರೆಯುವ ಕರುಣಾನಿಧಿ ಇರಬಹುದು, ಆದ್ರೆ ನಮಗೆ ನಮ್ಮದೇ ಆದಂತಹ ಒಂದು ಗುಣ ಅಂತ ಇದೆ, ಧರ್ಮ ಅಂತ ಇದೆ. ನಾವು ಯಾವ ಕಾಲಕ್ಕೂ ಯಾವ ಕ್ಷಣಕ್ಕೂ ಉಪ್ಪನ್ನ ಇಟ್ಟವರನ್ನು ಯಾವತ್ತೂ ಮರೆಯುವುದಿಲ್ಲ. ನಮ್ಮನ್ನು ಪರಿದಾತ ಲಂಕೇಶ ರಾವಣ ದಶಗಳ ಅಂಥವನ ದಾರಿಯ ನಮಗೆ ದಾರಿ. ಅಲ್ಲಿ ಸಾವೇ ಬರಲಿ, ಅದು ಸಾರ್ಥಕವಾದ ಸಾವು ಅಂತ ಭಾವಿಸುವವರು, ಅದಲ್ಲದೆ ಹೋದ್ರೆ ಅವರ ಶತ್ರುವನ್ನು ಕೊಂದೇ ಮುಗಿಸುವವರು. ಇದು ನಮ್ಮ ಉದ್ದೇಶ. ಮರಣೋನ್ಮುಖನಾದ ರೋಗಿಗೆ ಔಷಧ ಪತ್ತೆ ಆಗುವುದಿಲ್ಲ.
ಪೊರಳಿದನು ವಿಭೀಷಣ ಮಕ್ಕಳ ಮಣಿ ಚಿಂತಾಮಣಿ ಧೀರಾಗ್ರಣೀಯ ಅನುಸರಣಿ ರಕ್ಕಸ ನೆನಗೇಗೆ ನೀನುದಿಸುತ್ತಲೀ ಮತ್ತಿ ಮವಣೆಗಳು ಎನಗೆ ನೀಡಿದೆ ಮತ್ತಿ ಬವಣೆಗಳನ್ನು. ಕರ್ಣಿಸೇನ, ಏನೋ ಇದು ನಿನ್ನ ದುರವಸ್ಥೆ. ವಿಕ್ರಮದ ವಿಸ್ಫುಲಿಂಗವಾಗಿ ಬಿಟ್ಟೆ ಮಗನೇ ನೀನು. ಇಲ್ಲದೆ ಇದ್ರೆ ಕೈಯ ಕೋದಂಡವೊಂದರಿಂದಲೇ ಲೋಕಗಳು ಏಕಕಾಲದಲ್ಲಿ ಒಟ್ಟಾಗಿ ಬಂದರೂ ಸಹ ಅದನ್ನು ನಿವಾರಿಸುವಂತಹ ಸಾಮರ್ಥ್ಯವುಳ್ಳ ಶ್ರೀರಾಮಚಂದ್ರನಲ್ಲಿ ಹೋರಾಟ ಮಾಡಿ ಇವತ್ತು ಧರಾಶಾಯಿಯಾಗಿ ಬಿಟ್ಟಿಯೇನು ಮಗನೇ. 10 ಜನ್ಮ ಎತ್ತಿದರೂ ಸಹ ನಿನ್ನಂತಹ ಸತ್ಪುತ್ರನನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟೇನೆ ಹೇಳು? ಈ ಪ್ರಪಂಚದಲ್ಲಿ ಒಂದು ಸಂತಾನವನ್ನು ಪಡೆಯುವುದಕ್ಕಾಗಿ ದಂಪತಿಗಳು ಹೊರುವ ಹರಕೆಗಳಷ್ಟು, ಮಾಡುವ ಪೂಜೆಗಳೆಷ್ಟು. ನೀರಿಲ್ಲದೆ ಕೆಸರು ಮಾತ್ರ ಉಳಿದಿರುವ ಹೊಳೆಯ ತಳಕ್ಕೆ ಇಳಿದು ಮುಳುಗಿ ಮೇಲೆ ಬಂದವರು ನಾವು ಕಾಣುತ್ತೇವೆ. ಎಲೆ ಇಲ್ಲದೆ ಒಣಗಿರುವಂತಹ ಬೋಳು ಮರಕ್ಕೆ ಸುತ್ತು ಬಂದು ಹೊಟ್ಟೆ ಮುಟ್ಟಿಕೊಂಡವರು ನಾವು ಕಾಣುತ್ತೇವೆ. ಯಾಕೆ? ಒಂದು ಸಂತಾನವನ್ನು ಪಡೆಯಬೇಕು ಎಂಬ ಕಾರಣಕ್ಕೆ. ಆದರೆ ನಿನ್ನಂತಹ ಸಂತಾನವನ್ನು ಕಳೆದುಕೊಂಡ ತಂದೆ ತಾಯಿ ನಿಜವಾಗಿಯೂ ನತದೃಷ್ಟರು ಮಗನೇ, ನತದೃಷ್ಟರು. ಯಾಕಾದ್ರೂ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದೆ ಮಗನೇ, ಯಾಕೆ ಹುಟ್ಟಿದೆ? ನಮ್ಮ ಸಟೆಯ ನಾಡಿದೆ ನಾ ಹರಿಯೋಳು ಮಗನೇ, ಏದಗೆ ಸಟೆಯ ನಾಡಿದೆ ನಾ ಹರಿಯೋಳು ಮಾತೆನ್ನುವುದಿನ್ನೇನು ಘಾತಿಸಿ ಎನ್ನಯ ಕುವರನ ತಾನೇ, ಘಾತಿಸಿ ಎನ್ನಯ ಕುವರನ ತಾನೇ, ನಿಜವಿದು ತಪ್ಪೇನು? ನೀನು ಅಳೆದದ್ದಲ್ಲ ಮಗನೇ, ನೀನು ಅಳೆದದ್ದಲ್ಲ. ನಿನ್ನನ್ನು ಕೊಲ್ಲಿಸಿದಂತ ಪಾಪಾತ್ಮ ನಾನೇ ಮಗನೇ, ನಾನೇ. ಇಲ್ಲದೆ ಇದ್ರೆ ಬರುವಂತಹ ಹುಡುಗ ಬೇರೆ ಯಾರು ಅಲ್ಲ ದೇವರೇ, ಆತ ನನ್ನ ಮಗ ತರಣಿಸೇನನಿದ್ದಾನೆ ಎನ್ನುವ ಹಾಗೆ ಒಂದು ಮಾತನ್ನ ನನ್ನ ದೇವರಲ್ಲಿ ಹೇಳಿದ್ರೆ ಖಂಡಿತ ಆತನ ಸರಳಿಗೆ ನಿನ್ನ ಉಸಿರು ಕೊನೆಯಾಗುವುದಿಲ್ವಾಗಿತ್ತು ಮಗನೇ, ಕೊನೆಯಾಗುವುದಿಲ್ವಾಗಿತ್ತು. ತಪ್ಪು ಮಾಡಿಬಿಟ್ಟೆ ಮಗನೇ, ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸು ಮಗನೇ, ಕ್ಷಮಿಸು. ಶ್ರೀಜಯ ರಮಣ ಶರಣನಿಗಿಂತೆಂದ ಶರಣ ಸೇವಾರತ್ನ ಏನಯ್ಯ ನಿನ್ನಯ ಕರಣ ಕಾತೂರಗೊಂಡು ಜಣಿಕೆ ಏನಯ್ಯ ನಿನ್ನಯ ಕರಣ ಕಾತರಗೊಂಡು ಜಣಿಕೆ ಏನಯ್ಯ ತರಳನ್ಯಾರೆಂಬುವು ಇನ್ನಾದರೂ ಸಿರೋ ತರಳ ಇವನ್ಯಾರೆಂಬು ಇನ್ನಾದರೂ ಸಿರಯ್ಯ ಕೊನಗುವೆ ನೀ ಸಹ ಏನಿದಾಶ್ಚರ್ಯ. ರಾಕ್ಷಸರು ಯುದ್ಧದಲ್ಲಿ ಅಳೆಯುತ್ತಿರುವುದು ಇದು ಹೊಸತೇನೂ ಅಲ್ಲ. ಹೌದು ಪ್ರಭು. ಯಾವ ರಾಕ್ಷಸನಳಿದರೂ ನೀನು ಹೀಗೆ ದುಃಖಿಸಿದ್ದನ್ನು ನಾನು ಕಂಡವನಲ್ಲ. ನಿನ್ನ ಅಣ್ಣನ ಮಕ್ಕಳು ಸತ್ತಾಗಲೂ ನೀನು ದುಃಖಿಸಲಿಲ್ಲ, ನಿನ್ನವರು ಯಾರು ಸತ್ರೂ ನೀನು ದುಃಖಿಸಲಿಲ್ಲ. ಆದರೆ ಈ ಹುಡುಗ ಸತ್ತ ಹೊತ್ತಿನಲ್ಲಿ ನೀನು ನಿನ್ನ ಅಂತಃಕರಣ ಕಲಕುತ್ತಿರುವುದನ್ನು ನಾನು ಗಮನಿಸಿದೆ. ಅಂತಃಕರಣಪೂತವಾದಂತಹ ದುಃಖ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರ ಕೋಡಿಯಾಗಿ ಹರಿಯುತ್ತಿರುವುದನ್ನು ನಾನು ಗಮನಿಸ್ತಾ ಇದ್ದೇನೆ ವಿಭೀಷಣ. ಯಾಕಯ್ಯ ನಿನ್ನ ಅಂತಃಕರಣಕ್ಕೆ ಈ ತೆರನಾದ ಮಾರ್ಮಿಕವಾದಂತಹ ನೋವು ಈ ತರಳನ ಅಳಿವಿನಿಂದ ಆಗುವುದಕ್ಕಿರುವ ಕಾರಣವಾದರೂ ಏನು? ಹೇಳು, ಹೇಳಯ್ಯ, ಈಗಲಾದರೂ ಹೇಳು. ಈ ಹುಡುಗ ಯಾರು ಹೇಳು? ಪರಮಾತ್ಮ
ಆಡಿದಾಯ್ತು ತಮ್ಮ ಸೇವೆ ಚರಣಗಾಗಿ ತಪ್ಪುವುದೇನಾದರೊಂದು ವಿಧದ ದುಗುಡ ರಣದಿ ನಿನ್ನ ಕಾರ್ಯ ಕಹಿತ ಆಬುದೆಂದು ಬೇಡದೆನ್ನ ಎನ್ನ ತನುಜ ಅಳಿದನೆನ್ನದಿರುವ ಬಗೆಗೆ ಕ್ಷಮಿಸೋ ವಿಭೀಷಣ, ಕಾಯೇನ ವಾಚ ಮನಸ ತ್ರಿಕರಣಪೂರ್ವಕವಾಗಿ ನಿನ್ನ ಸೇವೆಯನ್ನು ಮಾಡುವುದಕ್ಕೆ ಸಿದ್ಧನಾದವನು ಬದ್ಧವನಾದವನು ನಾನಾಗಿತ್ತು. ಆದರೆ ಏನು ಮಾಡೋಣ ದೇವರೇ, ಈ ಹೊತ್ತು ನಾನು ಮಾಡಿದ ತಪ್ಪಿನಿಂದಾಗಿಯೇ ನಾನು ಮರುಗುವಂತಹ ಸಂದರ್ಭ ಒಂದು ಸವನಿಸಿ ಹೋಯಿತು. ಪ್ರಭು, ಏನಾಯ್ತಪ್ಪ? ಪರ್ಣಿಸೇನನ್ನು ನೀನು ಕೊಂದು ಮುಗಿಸಿದೆ. ಅನಿವಾರ್ಯವಾಗಿತ್ತು. ಆ ಪೂರ್ವದಲ್ಲಿ ಆ ಹುಡುಗ ಯಾರು ಅಂತ ಪ್ರಶ್ನೆ ಮಾಡಿದವನಲ್ವೇ ದೇವರೇ ನೀನು? ಅದಕ್ಕೆ ಉತ್ತರ ಕೊಡುವಲ್ಲಿ ನಾನು ತಡಕಾಡಿದ್ದನ್ನು ನೀನು ಗಮನಿಸಿದ್ದಿರಬೇಕು. ಆ ಹುಡುಗ ಬೇರೆ ಯಾರೂ ಅಲ್ಲ ಪ್ರಭು, ಬೇರೆ ಯಾರೂ ಅಲ್ಲ. ರಾವಣನ ಸಾಕು ಮಗನಲ್ವೇ? ಅಲ್ಲ. ಆ ಹೊತ್ತು ನಾನು ಸುಳ್ಳು ಹೇಳಿದೆ ಪ್ರಭು, ಸುಳ್ಳು ಹೇಳಿದೆ. ಆತ ನನ್ನ ಮಗನಿದ್ದಾನೆ ಪ್ರಭು. ವಿಭೀಷಣ, ಆತ್ಮಘಾತಕವನು ಮಾಡಲು ಬಹುದೇ ಶರಣ, ಆತ್ಮಘಾತಕವ ಮಾಡಲು ಬಹುದೇ ಶರಣ, ನಿನ್ನಾತ್ಮಜ ಅಹಿತನೇ ತನಗೆ, ನಿನ್ನಾತ್ಮಜ ಅಹಿತನೇ ತನಗೆ, ಪುತ್ರ ವಾತ್ಸಲ್ಯ ಯಾರಾದರೂ ಬಿಡುವುದೇ, ಪುತ್ರ ವಾತ್ಸಲ್ಯ ಯಾರಾದರನು ಬಿಡುವುದೇ, ಕೃತ್ರಿಮವಾಯ್ತೇನಲೋ. ವಿಭೀಷಣ, ದೇವಾ, ಪರಮತ್ಯಾಗವನ್ನು ನೀನು ಮಾಡಿಬಿಟ್ಟೆ. ಆದರೆ ಈ ತ್ಯಾಗದ ಹಿಂದಿರುವುದು ಆತ್ಮಘಾತುಕತನ ಅಂತ ನನಗೆ ಅನ್ನಿಸ್ತದೆ. ಯಾಕೋ ದೇವರೇ? ಈ ಪ್ರಪಂಚದಲ್ಲಿ ಯಾರನ್ನಾದರೂ ವಂಚಿಸಲಿಕ್ಕೆ ಬರ್ತದೆ, ತನ್ನ ಆತ್ಮಸಾಕ್ಷಿಯ ಮುಂದೆ ಇರುವುದಕ್ಕೆ ಯಾರಿಗೂ ಸಾಧ್ಯವಾಗುವುದಿಲ್ಲ. ಒಬ್ಬ ಕಳ್ಳನೇ ಹೌದಾದ್ರೂ, ಕೊಲೆಗಡುಕನೇ ಹೌದಾದ್ರೂ ಅವನ ಅಂತಃಸಾಕ್ಷಿ ಹೇಳುತ್ತದೆ ನೀನು ಮಾಡ್ತಾ ಇರುವುದು ತಪ್ಪು. ಹೌದು. ಯಾರೇ ಹುಡುಗ ಅಂತ ನಾನು ಕೇಳಿದರೆ ರಾವಣನ ಸಾಕು ಮಗ. ಹಬ್ಬಾ, ಎಷ್ಟು ಸುಲಭವಾಗಿ ನೀನು ಸುಳ್ಳೊಂದನ್ನು ಹೇಳಿಬಿಟ್ಟೆ. ಆ ಒಂದು ಸುಳ್ಳಿನ ಪರಿಣಾಮದಿಂದ ನಿನ್ನ ಮಗನನ್ನು ನೀನು ಈ ಹೊತ್ತು ಕಳೆದುಕೊಳ್ಳಬೇಕಾಗಿ ಬಂತು. ನಿನ್ನ ಆತ್ಮಜನು ಅಹಿತನೇ ನನಗೆ, ಅವ ನನ್ನ ಮಗ ಅಂತ ಹೇಳ್ತಾ ಇದ್ರೆ ಅವನ ರಕ್ಷಣೆಗೆ ದಾರಿಯೇನೋ ಅದನ್ನು ನಾನು ಈ ಮೊದಲೇ ನೋಡಬಹುದಾಗಿತ್ತು. ಕೈಮೀರಿ ಹೋಯಿತು. ಆದರೆ ಈಗ ಮಗನ ಹೆಣದ ಮೇಲೆ ಬಿದ್ದು ನೀನು ಅಳುತ್ತಿರುವಾಗ ನನ್ನಪ್ಪ ದಶರಥನೂ ಹಾಗೆ ನಮ್ಮ ವಿಯೋಗದಿಂದ ಎಷ್ಟು ಅತ್ತಿದ್ದಾರೆ ಅನ್ನುವುದರ ವರದಿಯನ್ನು ಭರತನಿಂದ ಕೇಳಿದಾಗಲೇ ನನ್ನ ಕಣ್ಣುಗಳು ಮಂಜಾಗಿದ್ದು. ತಂದೆಯಾದವನು ತನ್ನ ಮಗನಲ್ಲಿ ಸ್ಥಾಪಿಸಿರಬಹುದಾದಂತಹ ವಾತ್ಸಲ್ಯದ ಪ್ರಮಾಣ ಏನು ಅನ್ನುವುದನ್ನು ಅಳೆಯುವುದಕ್ಕೆ ಒಬ್ಬ ತಂದೆಯಾದವನಿಗಲ್ಲದೆ ಇನ್ನೊಬ್ಬನಲ್ಲಿ ಅಳತೆಗೋಲೆ ಇರುವುದಿಲ್ಲ ಅಂತ ಅರ್ಥ. ನಿನ್ನ ಪಿತೃತ್ವದ ನೋವನ್ನು ನಾನು ಅರ್ಥ ಮಾಡಿಕೊಂಡೆ. ಆದರೆ ಇಂತಹ ಆತ್ಮಘಾತುಕತನದ ಕಾರ್ಯ ಮಾಡಿ ಸುಳ್ಳು ಹೇಳಿದೆ ಯಾಕೆ? ಆತ್ಮಘಾತಕ ಮಾಡಿದ್ದಲ್ಲ ದೇವರೇ, ದೇವನೀನೇ ಗತಿಯನುದನ ಭಾವಿಸಿದೆ. ರಾಮ ರಾಮ ರಾಮ, ದೇವನೀನೇ ಗತಿಯನುದನ ಭಾವಿಸಿದೆ. ಸತಿಸುತರು ಸೋದರ ಭಾವ ದೊರೆದೈದಂದು ಕುಲದ ಅಪಕೀರ್ತಿ ಹೊತ್ತಾಯ್ತು. ರಾಮ ರಾಮ, ಕಾಮದೇವನೊಳ್ ಅನೃತವಾಡಿದ ಭಾವವೋ, ಕಾವದೇವನೊಳ್ ಅನೃತವಾಡಿದ ಭಾವ ಮೂರಪವಾದ ಲೋಕದಿ ಸಾವುದೊಳ್ಳಿತು. ಕೃಪೆಯ ಮಾಡೋ ರಾಘವ ರಾಮ ರಾಮ ಎನ್ನುತ್ತ
ಎರಗಿ ಹೌದು, ನಾನು ತಪ್ಪು ಮಾಡಿಬಿಟ್ಟೆ ರಾಮ, ನಾನು ತಪ್ಪು ಮಾಡಿಬಿಟ್ಟೆ. ಯಾರ ಹೆಗಲ ಮೇಲೆ ನನ್ನ ಸ್ಮಶಾನ ಯಾತ್ರೆ ಆಗಬೇಕಿತ್ತು, ಅಂತಹ ಮಗನನ್ನೇ ನನ್ನ ಹೆಗಲ ಮೇಲೆ ಸ್ಮಶಾನಕ್ಕೆ ಕೊಂಡೊಯ್ಯುವ ಹಾಗಾಗಿ ಹೋಯಿತು. ಅದಕ್ಕೆ ಕಾರಣ ನಾನೇ ಸ್ವಾಮಿ, ನಾನೇ. ಯಾಕೆಂದ್ರೆ ನೀನಾಗತಿ ಅನ್ಯಥಾ ಶರಣಂ ನಾಸ್ತಿ ಅಂತ ನಂಬಿದವನು ನಾನಲ್ವೇ? ಬರುವಾಗಲೇ ಅಪವಾದವನ್ನು ಹೊತ್ತು ಬಂದವರು ನಾನು. ಅಣ್ಣನ ಮಾತನ್ನ ಧಿಕ್ಕರಿಸಿ ಶ್ರೀರಾಮಚಂದ್ರನ ಸೇರ್ತೇನೆ ಅಂತ ಬಂದೆ. ಹೆಚ್ಚೇನು ಸತಿಸುತರನ್ನು ಬಿಟ್ಟು ಬಂದವ ನಾನು. ಹಾಗಿರುವಾಗ ಇಲ್ಲಿ ಬಂದು ಆತ ನನ್ನ ಮಗನಲ್ಲ, ಸಾಕು ಮಗ ಅಂತ ಹೇಳಿ 3 ಅಪವಾದವನ್ನ ಮಾಡಿಬಿಟ್ಟೆ ಪ್ರಭು. ಆ ಅಪರಾಧದ ಫಲವೇ ಇವತ್ತು ನೋವನ್ನ ಅನುಭವಿಸುವ ಹಾಗಾಯಿತು. ನನ್ನಂತ ಪಾಪಿ ಪ್ರಪಂಚದಲ್ಲಿ ಬದುಕಬಾರದು ಪ್ರಭು, ಬದುಕಬಾರದು. ನನಗೆ ಸಾಯುವುದಕ್ಕೆ ಅಪ್ಪಣೆ ಕೊಡಬೇಕು ಪ್ರಭು. ಹಂಗನಿ ಕೀಸಿಕೊಂಡೆ ಶಾಶ್ವತ ರಂಗಭೂಮಿಯ ಆಳುತ್ತಾ, ಹಂಗನಿ ಕೀಸಿಕೊಂಡೆ ಶಾಶ್ವತ ರಂಗಭೂಮಿಯ ಆಳುತ್ತಾ, ಸಂಗಮೂಳಿ ಅತ್ಯಂತ ಭಕ್ತ ತರಂಗದಿ ಸಾಯುಜ್ಯವ ಹಿಂಗದಾಳು. ವಿಭೀಷಣ ಪ್ರಭು, ಕಾಲ ಕಲಿಸದ ಪಾಠ ಇಲ್ಲ, ಕಾಲ ಮರೆಸದ ನೋವಿಲ್ಲ. ಪ್ರಾಯಶಃ ಇಂತಹ ಒಂದು ಯುದ್ಧ ಪ್ರಪಂಚಕ್ಕೆ ಅನಿವಾರ್ಯವಾಗಿತ್ತೋ ಏನೋ. ಯುದ್ಧವೋ ವಿಪ್ಲವವೋ ಕ್ರಾಂತಿಯೋ ಆಯಿತು ಅಂತಾದ್ರೆ ಆವಾಗ ಯಾರಾದರೂ ಕಳೆದುಕೊಳ್ಳಲೇಬೇಕಾಗುತ್ತದೆ. ಒಬ್ಬ ರಾವಣನ ಹಠವೇ ಕಾರಣವಾಗಿ ಎಷ್ಟೋ ಮಂದಿಗಳು, ಹೆಣ್ಣುಗಳು ಗಂಡಂದಿರನ್ನು, ಮಕ್ಕಳು ತಂದೆಯಂದಿರು ಮಕ್ಕಳನ್ನು ಕಳೆದುಕೊಂಡದ್ದಿದೆ. ಪ್ರಮಾದ ಯಾರಿಂದಲೂ ಆಗುತ್ತದೆ. ನಮ್ಮ ಅಪ್ಪ ದಶರಥ ಚಕ್ರವರ್ತಿಯ ಕೈಯಿಂದಲೂ ಸಹ ಶ್ರವಣಕುಮಾರನೆಂಬ ಬಾಲಕನನ್ನು ಕೊಲ್ಲಿಸಿದ ವಿಧಿ, ಅಂತಹ ವಿಧಿ ನನ್ನ ಕೈಯಿಂದ ಪ್ರಮಾದ ರೂಪದಿಂದ ನಿನ್ನ ಮಗ ಸತ್ತು ಹೋಗುವ ಹಾಗೆ ಮಾಡಿತು ಅಂತಾದ್ರೆ ಅದಕ್ಕೆ ನಾವೇನೂ ಮಾಡುವ ಹಾಗಿಲ್ಲ. ಈ ಪ್ರಪಂಚ ಎಂಬ ರಂಗಭೂಮಿಯನ್ನು ಆಳುತ್ತಿರುವವನು ಯಾವನಿದ್ದಾನೋ ಅವನ ಸೂತ್ರದಂತೆ ಹಾಹೆಗಳಾಗಿ ನಾವು ವ್ಯವಹರಿಸಬೇಕಾಗಿದೆ. ಆದುದಕ್ಕೆ ದುಃಖಿಸಿ ಪ್ರಯೋಜನ ಇಲ್ಲ. ಮುಂದಡಿ ಇಡಬೇಕಾದ್ದು ನಮಗೆ ಮುಖ್ಯ. ರಾವಣನ ಪ್ರತಿಕ್ರಿಯೆ ಇದಕ್ಕೆ ಏನು ಅಂತ ನೋಡೋಣ. ಮುಂದೆ ರವಿದೋ ಪಶ್ಚಿಮಾಂಬುದಿ ಮಂದಿರಕ್ಕೆ ತೆರಳೆ, ರಾತ್ರಿಯೋ ಮಂದಮತಿ ದಶಕಂಡ ಐತಂದಿತ್ತು ಓಲಗದೊಳಗೆ. ರಾವಣನಾಳ್ಗಳು ತಾವೈದೆ. ಶುಭವಾಗಲಿ. ತಮ್ಮ ಆಣತಿಯಂತೆ ರಣಕಣದ ವಾರ್ತೆಯನ್ನ ಕ್ಷಣ ಕ್ಷಣಕ್ಕೂ ತಮಗೆ ತಿಳಿಸ್ತಾ ಇದ್ದವ ಪ್ರಭು. ಹೌದು, ಇಂದಿನ ವಿದ್ಯಮಾನವನ್ನ ಹೇಗೆ ಹೇಳಲಿ ಪ್ರಭು? ಚಿತ್ತವಿಸು ಖಳಕುಲೋತ್ತಮ ಸಾರ್ವಭೌಮ, ಚಿತ್ತವಿಸು ಖಳಕುಲೋತ್ತಮ ಸಾರ್ವಭೌಮ, ರಣವೃತ್ತಾಂತಗಳನ್ನು ಶೀಘ್ರದಲ್ಲಿ, ರಣವೃತ್ತಾಂತಗಳನ್ನು ಶೀಘ್ರದಲ್ಲಿ ಪೃಥ್ವಿ ಬಾಯ್ ಬಿಡುವ ತೆರದೊಳು ನಮ್ಮ ಮೂಲಬಲ, ಪೃಥ್ವಿ ಬಾಯ್ ಬಿಡುವ ತೆರದೊಳು ನಮ್ಮ ಮೂಲಬಲ, ಬಿತ್ತರಿಸಿದೆಲ್ಲ ದೆಸೆಗಳಲ್ಲಿ ನಿಮ್ಮೆದುರಿಗೆ ನಿಮಗೆ ಧೈರ್ಯದ ಮಾತುಗಳನ್ನಾಡಿ ಆಣತಿಯನ್ನ ಪಡೆದು ಹೋದಂತಹ ಸುಪಾಶುಕ ಯುದ್ಧದಲ್ಲಿ ಅಸು ನೀಗಿದ ಪ್ರಭು. ಹೆಚ್ಚೇನು ಭರವಸೆಯ ಬಿರು ನುಡಿಗಳನ್ನಾಡಿ ಹೋದಂತಹ ದೇವಾಂತಕ ನರಾಂತಕರು ಸತ್ತು ಹೋದರು ಪ್ರಭು. ದಾನವ ವಂಶದ ಭವಿಷ್ಯತ್ತಿನ ಭರವಸೆಯ ಕುಡಿ ಪ್ರತ್ಯಕ್ಷ ಇಂದ್ರನನ್ನೇ ಜಯಿಸಿದ ನಿಮ್ಮ ಮಗ ಸತ್ತು ಹೋದ.
ಪ್ರಭು, ಇದನ್ನೆಲ್ಲ ಕಂಡ ನನಗೆ ಒಂದು ಮಾತನ್ನು ಹೇಳಬೇಕು ಅಂತ ಅನಿಸ್ತಾ ಇದೆ ಪ್ರಭು. ಗೂಢ ಬ್ರಹ್ಮನೊಳು ಹಗೆ ಮಾಡಿ ಕೆಡದಿರು ಬರಿದೆ, ಗೂಢ ಬ್ರಹ್ಮನೊಳು ಹಗೆ ಮಾಡಿ ಕೆಡದಿರು ಬರಿದೆ, ಬೇಡು ಸುಖ ಭೋಗವಾದನಲಿ, ಬೇಡು ಸುಖ ಭೋಗವಾದನಲಿ, ನಾಡ ಮಾತಲ್ಲ ದಯ ಮಾಡು ರಾಮನ ಪದಕ್ಕೆ, ನೀಡು ದಶ ಶಿರವ ಭಕ್ತಿಯಲಿ. ಅಂದಿನಿಂದ ಇಂದಿನವರೆಗೆ ರಣ ಕಣದ ಪ್ರತಿ ಸೂಕ್ಷ್ಮಾತಿ ಸೂಕ್ಷ್ಮತೆಗಳನ್ನ ಗ್ರಹಿಸಿದಂತ ನನಗೆ ಸನ್ನಿಧಿಯಲ್ಲಿ ಒಂದು ಮಾತನ್ನ ಹೇಳಬೇಕು ಅಂತ ಅನಿಸ್ತಾ ಇದೆ. ಇಷ್ಟೆಲ್ಲ ವೀರಾಧಿ ವೀರರನ್ನ ಜಯಿಸಿದ ರಾಮ ಅಂತಾದ್ರೆ ಅವೊಬ್ಬ ವ್ಯಕ್ತಿ ಅಲ್ಲ ಪ್ರಭು, ಅದೊಂದು ಶಕ್ತಿ. ಸ್ವಲ್ಪ ಅವನ ಗತ ಜೀವನದ ಇತಿಹಾಸವನ್ನ ಅವಲೋಕಿಸಿ ಎಳವಿಯಲ್ಲಿಯೇ ತಾಟಕಿಯನ್ನ ಸಂಹರಿಸಿದ, ಸುಭಾವಿನನ್ನ ಕೊಂದ, ಮಹಾಮಾಯಾವಿ ಮಾರೀಚನನ್ನ ಸಾಗರದಿಂದ ಆಚೆಗೆ ಕಳುಹಿದ, ಹೆಚ್ಚೇನು ಕಲ್ಲಾಗಿ ಬಿದ್ದ ಅಹಲ್ಯನ್ನ ಸ್ಪರ್ಶ ಮಾತ್ರದಿಂದಲೇ ಮತ್ತೆ ಹೆಣ್ಣಾಗಿಸಿದ, ನಿಮ್ಮಿಂದಲೂ ಅಭೇದ್ಯವಾದಂಥ ಶಿವಧನುಸ್ಸನ್ನ ಭೇದಿಸಿದ, ಕದಂಬ ಶಬರಿಯರಿಗೆ ಪರಮ ಮೋಕ್ಷವನ್ನ ಅನುಗ್ರಹಿಸಿದ, ನಿಮ್ಮನ್ನು ಸೋಲಿಸಿದಂಥ ವಾಲಿಯನ್ನ ನಿಗ್ರಹಿಸಿದ ಪ್ರಭು. ಆಕಾಶಕ್ಕೆ ಏಣಿಯನ್ನು ಹಾಕ್ಲಿಕ್ಕೆ ಸಾಧ್ಯ ಉಂಟೆ? ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಉಂಟೆ? ಹಾಗೊಮ್ಮೆ ಆಯಿತು ಅಂತಾದ್ರೆ ಕೇವಲ ಒಂದು ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಪ್ರಭು, ಅದೊಂದು ಶಕ್ತಿಯಿಂದ. ಈ ಲಂಕೆಯ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಲಂಕಾ ನಗರವನ್ನ ಪ್ರವೇಶ ಮಾಡಿದ ನರನಂತಿರುವ ರಾಮ ಜೊತೆಗೆ ವಾನರರನ್ನ ಕೂಡಿಕೊಂಡು ಅಂತಾದ್ರೆ ಕೇವಲ ರಾಮ ಒಬ್ಬ ವ್ಯಕ್ತಿಯಲ್ಲ ಪ್ರಭು, ಶಕ್ತಿ. ಹೆಚ್ಚೇನು ಈ ರಕ್ಕಸ ವೀರಾದಿ ವೀರರಾದಂತ ಕುಂಭಕರ್ಣನು ನಿಮ್ಮ ಮಗನು ದೇವಾಂತಕ ನರಾಂತಕರನ್ನೆಲ್ಲ ಕೊಂದಿದ್ದಾನೆ ಅಂತಾದ್ರೆ ಅದೊಂದು ವ್ಯಕ್ತಿಯಿಂದ ಸಾಧ್ಯ ಇಲ್ಲ ಪ್ರಭು, ಶಕ್ತಿಯಿಂದ. ಹಾಗಾದ್ರೆ ಆ ಶಕ್ತಿ ಯಾವ ಶಕ್ತಿ? ಅದಿನ್ನು ಗೂಢವಾದದ್ದು, ನಿಗೂಢವಾದದ್ದು ಪ್ರಭು. ಈ ಪ್ರಪಂಚದಲ್ಲೆಲ್ಲವೂ ಅತಿ ಹೆಚ್ಚಿನ ಶಕ್ತಿ ಹೊಂದಿದೆ. ಈ ಪ್ರಪಂಚವನ್ನ ಪರಿಪಾಲಿಸುವಂಥದ್ದು ಅದಿನ್ನು ಗೂಢವಾಗಿಯೇ ಇದೆ, ನಿಗೂಢವಾಗಿಯೇ ಇದೆ. ಅದು ಮಹಾಶಕ್ತಿ. ಹಾಗಾಗಲಿ ಅದನ್ನು ಬ್ರಹ್ಮ ಅಂತ ಹೇಳಿದ್ರು ಪ್ರಭು. ರಾಮ ಗೂಢ ಬ್ರಹ್ಮ ಪ್ರಭು, ಗೂಢ ಬ್ರಹ್ಮ. ನಮ್ಮೆಲ್ಲರ ಒಂದು ಆಸೆ, ನೀವು ನಮಗೆ ಬೇಕು ಪ್ರಭು, ನೀವು ನಮಗೆ ಬೇಕು. ಹೋದವರೆಲ್ಲ ಹೋಗಲಿ ಬಿಡಿ, ಮತ್ತೆ ಅಂಥವರು ಹುಟ್ಟಿ ಬರಬಹುದು. ಆದರೆ ಈ ನಮ್ಮ ವಂಶಕ್ಕೆ, ಈ ನಮ್ಮ ರಕ್ಕಸ ಕುಲಕ್ಕೆ ನಿಮ್ಮಂಥವರು ಮತ್ತೆ ಹುಟ್ಟಲಿಕ್ಕೆ ಸಾಧ್ಯ ಉಂಟೆ ಪ್ರಭು? ಯುಗಕ್ಕೊಬ್ಬರು ನೀವು. ಹಾಗಾಗಿ ಅವರು ಹೋದರೆ ಹೋಗಲಿ, ನೀವು ಉಳಿದಿರಿ ಅಂತಾದ್ರೆ ಎಲ್ಲವೂ ಉಳಿದಂತೆ, ಎಲ್ಲವರು ಉಳಿದಂತೆ. ನೀವು ಹೋದ್ರಿ ಅಂತಾದ್ರೆ ಎಲ್ಲವೂ ಹೋದಂತೆ, ಎಲ್ಲವರು ಹೋದಂತೆ. ಉಳಿಬೇಕು ಅಂತಾದ್ರೆ ಇರುವ ದಾರಿ ಒಂದೇ ಒಂದು ಪ್ರಭು, ಸೀತೆಯನ್ನ ರಾಮನಿಗೊಪ್ಪಿಸಿ ಶರಣಾಗಿ ಪ್ರಭು, ಶರಣಾಗಿ. ಇಂದೇಂದ ಚಾರಣ ಬೀಳ್ಗೋಟೋದುಮ್ಮಾನದಲ್ಲಿ ಚಿಂತಿಸುತ್ತಲ ದಶಕಂಠ ಅಂತರಂಗದಿ ಬಳಲಿ ಮಯ ಜಾತಿ ಗ್ರಹ ಕೈಜೆ ಅಂತರಂಗದಿ ಬಳಲಿ ಮಯ ಜಾತಿ ಗ್ರಹ ಕೈಜಿ ಚಿಂತಿಸುದಲಾದ ಶಕಂಠ ಅಂತರಂಗದಿ ಬಳಲಿ ಮಯ ಜಾತಿ ಗ್ರಹ ಕೈಜಿ ಇಂದು ಶೋಕಿಸುತ್ತೀರ್ಧನವನು ಹರನೇ ಶಂಕರ ಪಾರ್ವತಿ ವರನೇ ಹರನೇ ಶಂಕರ ಪಾರ್ವತಿ ವರನೇ ಮುಂದೇನ್ ಗೈಯಲಿ
ದುರದೊಳ್ಳು ರಕ್ಕನ ಸೇನೆಯು ಬರಿದಾದುದೆ ಶಿವನೇ ದುರದೊಳ್ಳು ರಕ್ಕನ ಸೇನೆಯು ಬರಿದಾದುದೆ ಶಿವನೇ ಶಂಭೋ ಶಂಕರ ರಾತ್ರಿಯ ಕಾಲದಲ್ಲಿ ಓಲಗ ಕೊಟ್ಟಂತಹ ಸಂದರ್ಭ ರಣದ ವರ್ತಮಾನವನ್ನ ಪ್ರತಿ ದಿವಸ ಬಂದು ಹೇಳುವಂತಹ ನನ್ನ ದೂತ ಈ ಹೊತ್ತು ತಿಳಿಸಿದ. ಹಗಲು ಹೊತ್ತಿನಲ್ಲಿ ವಿಜಯದ ವಾರ್ತೆಯನ್ನ ಕೇಳುವುದು ದುರ್ಲಭ ಎಂದು ಭಾವಿಸಿದ ನಾನು ರಾತ್ರಿಯ ಹೊತ್ತಿನಲ್ಲಿ ಓಲಗವನ್ನು ಕೊಟ್ಟು ವಿಜಯದ ವಾರ್ತೆಯನ್ನ ಕೇಳುವುದಕ್ಕಾಗಿ 20 ಕಿವಿಗಳನ್ನು ಅರಳಿಸಿ ಕೇಳುವುದಕ್ಕೆ ಮುಂದಾದರೆ ಹೇಳಿದ್ದು ಅದೇ ಅದೇ ಸರ್ವನಾಶದ ವಾರ್ತೆ ಸರ್ವನಾಶದ ವಾರ್ತೆ. ಕಟ್ಟ ಕಡೆಯಲ್ಲಿ ಹೇಳಿದ ಮಾತು ಗೂಢ ಬ್ರಹ್ಮನೊಳು ಹಗೆ ಮಾಡಿ ಕೆಡಬೇಡ. ನಿಜವಾಗಿಯೂ ಮೈ ಮನತೆ 20 ತೋಳುಗಳಿಂದ ಆತನನ್ನ ಬಾಚಿ ಬಿಗಿಯಾಗಿ ಅಪ್ಪಿಕೊಂಡೆ. ಮರುಗಳಿಗೆಯಲ್ಲಿಯೇ ಬುದ್ಧಿ ಎಚ್ಚರಿಸಿತು. ನಿನ್ನ ಅಂತಸ್ಥವಾದಂಥ ಅಭಿಪ್ರಾಯ ದೂತನಿಗೆ ಗೊತ್ತಾದೀತು. ಎಚ್ಚರ. ಮರುಗಳಿಗೆಯಲ್ಲಿಯೇ ಜಾಗೃತನಾದ ನಾನು ಆತನನ್ನ ಕಳುಹಿಕೊಟ್ಟೆ. ರಾಮ ಗೂಢ ಬ್ರಹ್ಮ ನನ್ನ ಉಪ್ಪನ್ನ ತಿಂದ ಯಕ್ಕಶ್ಚಿತ ಆಳು ಮಗನಿಗೂ ಇದು ಗೊತ್ತಾಯಿತು ಅಂತಾದ್ರೆ ರಾವಣನ ಬದುಕು ಸಾರ್ಥಕ. ರಾವಣನ ಧ್ಯೇಯ ಅದು ಸಫಲ. ಆದರೆ ಏನ್ ಮಾಡೋಣ? ಅಲೌಕಿಕವಾಗಿ ಹೌದು, ಲೌಕಿಕವಾಗಿ ವಿಚಾರ ಮಾಡಿದ್ರೆ ಒಬ್ರು ಇಬ್ರು ನನ್ನ ಪ್ರತಿಷ್ಠೆಯ ಪ್ರತೀಕ. ಒಂದು ಕಾಲದಲ್ಲಿ ಇಂದ್ರನಿಂದ ಸೋತವ ನಾನು, ಆದರೆ ಅದಕ್ಕೆ ಪ್ರತಿಕಾರ ಮಾಡಿದ್ದು ನನ್ನ ಮಗ ಮೇಘನಾದ. ಇಂದ್ರನನ್ನೇ ಜಯಿಸಿ ಇಂದ್ರಜಿತು ಎನ್ನುವಂತ ಬಿರುದನ್ನ ಹೊಂದಿರುವಂತ ನನ್ನ ಮಗ ಹರಡೆ ಶಂಭೋ, ಇಷ್ಟೆಲ್ಲವನ್ನ ಕಳೆದುಕೊಳ್ಳುವುದಕ್ಕೆ ಕಾರಣ ಏನು? ಬುದ್ಧಿಯ ಬಡತನ ಎನ್ನುವೇ ಅಲ್ಲ, ಚಾಡಿಯ ಮಾತನ್ನು ಕೇಳಿ ಹೀಗಾಯಿತು ಎನ್ನೋಣವೇ. ತಂಗಿಯ ಸವಿ ಮಾತಿಗೆನ ಹಂಗಿಗನಾದೆ ತಂಗಿಯ ಸವಿ ಮಾತಿಗೆನ ಹಂಗಿಗನಾದುದರಿಂದಲೇ ಹಿಂಗಿತು ದಾನವರಾರ್ಭಟೆ ಭಂಗ ಪಡುವುದಾಯ್ತು. ಹಿಂಗಿತು ದಾನವರಾರ್ಭಟೆ ಭಂಗ ಪಡುವುದಾಯ್ತು. ಒಂದು ದೃಷ್ಟಿಯಲ್ಲಿ 10 ತಲೆ ಇದ್ದರೂ ಬುದ್ಧಿಯ ಬಡತನವಾದದ್ದು ಹೌದು ಅಂತ ಅನ್ನಿಸ್ತಾ ಇದೆ. ಇಲ್ಲದೇ ಇದ್ರೆ ಯಾವುದು ಸತ್ಯ ನುಡಿ, ಯಾವುದು ಅತಿಶಯೋಕ್ತಿ, ಯಾವುದು ಸವಿಮಾತು ಎನ್ನುವುದನ್ನು ನಿಷ್ಕರ್ಷಿಸದೆ ತೀರ್ಮಾನವನ್ನ ಕೈಗೊಂಡಿದ್ದೇ ಇಂತಹ ಅವಘಡಕ್ಕೆ ಕಾರಣವಾಯಿತು. ಒಂದೊಂದು ದಿವಸ ಓಲಗಸ್ತನಾಗಿರುವಂತಹ ಸಂದರ್ಭದಲ್ಲಿ ಧಾರಾಕಾರವಾಗಿ ಕೆನ್ನೆತ್ತರ ಕೋಡಿಯನ್ನೇ ಹರಿಸುತ್ತಾ ಅಣ್ಣ ಕೆಟ್ಟೆ ಕೆಟ್ಟೆ ಕೆಟ್ಟೆ, ದಾನವ ಸಾಮ್ರಾಜ್ಯದ ಮೂಗಣ್ಣೆ, ಸೂರ್ಯವಂಶೀಯನಾಗಿರುವಂತ ಯಕ್ಕಶ್ಚಿತ ಮಾನವ ಪಿಳ್ಳೆ ರಾಮ ಕತ್ತರಿಸಿ ಚೆಲ್ಲಿದ. ಆಶ್ಚರ್ಯಚಕಿತನಾಗಿ ಏನು ಹೊಡೆಯಿತು ತಂಗಿ ಮಾರಿ ಎಂದು ಪ್ರಶ್ನಿಸಿದೆ. ನನ್ನ ತಂಗಿ ಉಳಿದವರ ಪಾಲಿಗೆ ಮಾರಿಯಾಗಿದ್ದವಳು. ನನ್ನ ತಂಗಿಯ ಮೋರೆಯ ವಿಕಾರ ಹೊಂದಿದೆ ಅಂತಾದ್ರೆ ಯಾವ ದೊಡ್ಡ ಮಾರಿ ಅವಳನ್ನ ಬಾಧಿಸಿರಬಹುದು?
ಹೀಗೆ ಯೋಚಿಸುವಾಗ ಅವಳೇ ಹೇಳಿದ್ದು, ಅಣ್ಣ, ಗೊಂಡಾರಣ್ಯದಲ್ಲಿ ಇರುವಂತಹ ಚಂದನದ ಗೊಂಬೆಯಂತಹ ಒಬ್ಬಳು ಹೆಣ್ಣು ಮಗಳು. ಆದ್ರೆ ಏನು ಮಾಡೋಣ, ಆ ರಾಮನ ಹೆಂಡತಿ ಅವಳು, ನಿನ್ನ ಹೆಂಡತಿ ಆಗಬೇಕಾದವಳು ಆ ಸೀತೆ. ತರಬೇಕು ತರುಣಿಯಳ, ಮಾರನ ಮುಂಗೈ ಅರಗಿಣಿಯಂತಹಳ. ನನ್ನನ್ನು ಚೋದಿಸಿದಳು ಅವಳು. ಪ್ರಾಯಶಃ ನನ್ನ ದೌರ್ಬಲ್ಯವನ್ನ ಚೆನ್ನಾಗಿ ತಿಳಿದುಕೊಂಡಿದ್ದಾಳೆ ಎನ್ನುವುದು ಅರ್ಥವಾಯಿತು. ಈಗ ಆಗಲ್ಲ, ಮರುಗಳಿಗೆಯಲ್ಲಿಯೇ ತಂಗಿ ಬಿಡು ಶಾಖ, ತಕ್ಕ ಪ್ರತಿಕಾರವನ್ನ ಮಾಡುತ್ತೇನೆ. ನಿನ್ನ ಮೂಗನ್ನು ಕೊಯ್ದು ನನ್ನ ಮುಖದ ಎದುರಿನಲ್ಲಿ ಕನ್ನಡಿ ಹಿಡಿದಿರುವಂತಹ ರಾಮನಿಗೆ ರಾಮನ ಮಡದಿಯನ್ನ ಯಾರೇ ತಂದು ಅವನ ಮುಖದ ಸಮ್ಮುಖದಲ್ಲಿ ಕನ್ನಡಿಯನ್ನ ಹಿಡಿಯುತ್ತೇನೆ ಎಂದು ಆಕೆಯನ್ನ ಸಂತೈಸಿ ಕಳುಹಿಕೊಟ್ಟೆ. ಅವಳ ಮಾತು ಒಂದು ಆಪ್ಯಾಯವಾಗಿತ್ತು, ಸವಿ ನುಡಿಯಾಯಿತು ನನ್ನ ಪಾಲಿಗೆ, ಅಲ್ಲ ನನ್ನ ದೌರ್ಬಲ್ಯಕ್ಕೆ. ಹಾಗಾಗಿಯೇ ಮಾಯದಿಂದಲೋ ಮೋಸದಿಂದಲೋ ರಾಮನ ಮಡದಿ ಸೀತೆಯನ್ನ ಅಪಹರಿಸಿ ತಂದೆ. ಅದರ ಪರಿಣಾಮ ದಾನವರ ಆರ್ಭಟ ಹಿಂಗೆ ಹೋಯಿತು, ಸರ್ವನಾಶವಾಯಿತು. ಎಲ್ಲವುದಕ್ಕಿಂತಲೂ ಮುಖ್ಯವಾಗಿ ನನ್ನ ಕರುಳ ಕುಡಿ ಇಂದ್ರಾಣಿ ಮತ್ತೆಲ್ಲಿ ಹುಟ್ಟಿ ಬರುವುದಕ್ಕೆ ಸಾಧ್ಯ? ಶಿವರೇ, ಶಿವರೇ.